ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹ್ಯಾರಿ ಪಾಟರ್ ಅಂಡ್ ದ ಸಾಸರಸ್ ಸ್ಟೋನ್ ಅನ್ನೋ ಮೂವಿಯ ಸೆಕೆಂಡ್ ಹಾಫ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವೇನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಲೆಜೆಂಡರಿ ಸ್ಟೋರಿನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಮೇಲೆ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಅನ್ಕೊಳ್ದೇ ಇರೋ ರೀತಿಯಲ್ಲಿ ಹ್ಯಾರಿ, ರಾನು ಮತ್ತೆ ಹರ್ಮೇನ್ 3 ಜನ ಹೋಗ್ಬಿಟ್ಟು ಆ 3 ತಲೆ ಇರೋ ಬುಲ್ಡಾಗ್ ರೂಮ್ ಅಲ್ಲಿ ಸಿಕ್ಕಾಕೊಂಡಿರ್ತಾರೆ. ಹೆಂಗೋ ಕಷ್ಟಪಟ್ಟು ಅಲ್ಲಿಂದ ಹೊರಗಡೆ ಬಂದ್ಮೇಲೆ ಹರ್ಮೇನಿ ಕೋಪ ಮಾಡ್ಕೊಂಡು ಇನ್ಮೇಲೆ ನಾನ್ ನಿಮ್ ಜೊತೆ ಇರೋದಿಲ್ಲಪ್ಪ, ನಿಮ್ಮಿಂದ ಇವಾಗ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತ ಹೇಳಿ ಸಪರೇಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಒಂದು ಸೀನಿಯರ್ ಈ ಗೇಮ್ ನ ಹೆಂಗ್ ಆಡೋದು ಅಂತ ಹೇಳ್ಬಿಟ್ಟು ಹ್ಯಾರಿ ಪಾಟರ್ ಗೆ ಹೇಳ್ಕೊಡ್ತಾ ಇರ್ತಾರೆ. ಆಕ್ಚುಲಿ ಈ ಗೇಮ್ ಬಂದು ಫುಟ್ಬಾಲ್ ತರನೇ ಇರುತ್ತೆ. ಏನಂದ್ರೆ ಇವರ ಮ್ಯಾಜಿಕ್ ಬ್ರೂಮ್ ಇರುತ್ತಲ್ಲ, ಅದ್ರ ಮೇಲೆ ಕುತ್ಕೊಂಡು ಗಾಳಿಯಲ್ಲಿ ತೇಲ್ಕೊಂಡು ಈ ಗೇಮ್ ನ ಆಡ್ಬೇಕಾಗಿರೋದು. ಅಲ್ಲಿ 3 ರಿಂಗ್ ತರ ಇಟ್ಟಿರ್ತಾರೆ. ಇವ್ರು ಕೊಡೋ ಬಾಲ್ ನ ಆ ರಿಂಗ್ ಒಳಗಡೆ ಹಾಕ್ಬೇಕು. ಯಾವ ಟೀಮ್ ಜಾಸ್ತಿ ಗೋಲ್ ನ ಹಾಕ್ತಾರೋ ಅವ್ರಿಗೆ ಜಾಸ್ತಿ ಪಾಯಿಂಟ್ಸ್. ಸರಿ, ಇದ್ರಲ್ಲಿ ನನ್ ಕೆಲ್ಸ ಏನು, ನಾನೇನ್ ಮಾಡ್ಬೇಕು ಅಂತ ಹ್ಯಾರಿ ಕೇಳಿದಾಗ ಆ ಸೀನಿಯರ್ ಹೇಳ್ತಾರೆ, ನಿನ್ ಕೆಲ್ಸ ಹಾರ್ತಾ ಇರೋ ಗೋಲ್ಡನ್ ಬಾಲ್ ನ ಹಿಡಿಯೋದು ಅಂತ ಹೇಳ್ಬಿಟ್ಟು ಗೋಲ್ಡನ್ ಬಾಲ್ ನ ತೋರಿಸ್ತಾರೆ. ಒಂದೊಂದು ಗೋಲ್ ಹಾಕ್ಬೇಕಾದ್ರೂ ನಮ್ಗೆ 1 ಪಾಯಿಂಟ್ ಸಿಗೋದು. ಆದ್ರೆ ಈ ಹಾರ್ತಾ ಇರೋ ಗೋಲ್ಡನ್ ಬಾಲ್ ನ ಹಿಡಿದ್ರೆ ನಮ್ ಗ್ರೂಪ್ ಗೆ 150 ಪಾಯಿಂಟ್ ಸಿಗುತ್ತೆ, ನಾವೇ ವಿನ್ ಆಗ್ತೀವಿ. ಹ್ಯಾರಿ, ಈ ಗೋಲ್ಡನ್ ಬಾಲ್ ನ ಹಿಡಿಯೋದೇ ಸೀಕರ್ ನ ಕೆಲ್ಸ, ಅಂದ್ರೆ ನಿನ್ ಕೆಲ್ಸ. ಇದನ್ನ ಹಿಡಿದ್ರೆ ನಮ್ ಟೀಮೇ ವಿನ್ ಆಗೋದು ಅಂತ ಹೇಳೋದು ಅಲ್ದೆ ಇನ್ನೊಂದ್ ವಿಷಯನ ಹೇಳ್ತಾರೆ. ಆದ್ರೆ ಅಷ್ಟು ಈಸಿಯಾಗಿ ಬಾಲ್ ನ ಹಿಡಿಯಕ್ ಆಗಲ್ಲ, ಯಾಕಂದ್ರೆ ಇದು ಫಾಸ್ಟ್ ಆಗಿ ಸುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ನಮ್ ಹ್ಯಾರಿ ಕೈಲಿರೋ ಗೋಲ್ಡನ್ ಬಾಲ್ ಟಕ್ಕಂತ ರೆಕ್ಕೆ ಎಲ್ಲ ಬಂದು ಹಾರಕ್ಕೆ ಶುರು ಆಗ್ಬಿಡುತ್ತೆ. ಆ ಬಾಲ್ ಹಾರ್ತಾ ಇರೋದು ನಮ್ ಹ್ಯಾರಿ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದೆಯೇನೋ, ಪಕ್ಕದಲ್ಲಿರೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅವ್ನು ಎಲ್ಲೋಯ್ತು ಅಂತ ಹೇಳ್ಬಿಟ್ಟು ಸುತ್ತಮುತ್ತ ನೋಡ್ತಾ ಇರ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಅಲ್ಲಿರೋ ಒಂದು ಪ್ರೊಫೆಸರ್ ಹಾರೋದ್ ಹೆಂಗೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿರೋ ಮ್ಯಾಜಿಕ್ ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಮಕ್ಕಳೆಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ರಾನ್ ಮಂತ್ರನ ತಪ್ಪಾಗಿ ಆಗ್ತಾ ಇರ್ತಾನೆ. ಆಗ ಹರ್ಮೇನ್ ಹೇಳ್ತಾಳೆ, ಏಯ್ ಮಂತ್ರನ ಯಾಕೋ ತಪ್ಪಾಗಿ ಆಗ್ತಾ ಇದೆಯಾ, ತಪ್ಪಾಗಿ ಹಾಕಿದ್ರೆ ನಿನ್ಗೆ ಪ್ರಾಬ್ಲಮ್ ಆಗೋದು, ಇರು ನಾನು ಕರೆಕ್ಟ್ ಆಗಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹರ್ಮೇನ್ ಕರೆಕ್ಟ್ ಆಗಿ ಮಂತ್ರನ ಹಾಕಿ ಅಲ್ಲಿರೋ ಫೆದರ್ ನಂಗೆ ಹಾರೋ ತರ ಮಾಡ್ತಾಳೆ. ಇದನ್ನ ನೋಡ್ಬಿಟ್ಟು ಸರ್ ತುಂಬಾನೇ ಹೊಗಳ್ತಾರೆ. ಪರವಾಗಿಲ್ಲ ಹರ್ಮೇನಿ, ನೀನೆಲ್ಲ ಬೇಗ ಕಲಿತಾ ಇದೀಯಾ ಅಂತ. ಈಗ ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಹ್ಯಾರಿ ನನ್ನ ಫ್ರೆಂಡ್ಸ್ ಜೊತೆ ಬರ್ತಾ ಇರ್ಬೇಕಾದ್ರೆ ರಾನ್ ಹೇಳ್ತಾನೆ, ಹರ್ಮೇನ್ಗೆ ದೊಡ್ಡ ಬುದ್ಧಿವಂತೆ ಅಂತ ನೆನ್ಪು, ಎಲ್ಲ ಮಂತ್ರ ಅವಳಿಗೆ ಬರೋ ತರ ಆಡ್ತಾಳೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಹಿಂದ್ಗಡೆನೆ ಹರ್ಮೇನ್ ಕೂಡ ಬಂದು ಇದನ್ನ ಕೇಳಿಸ್ಕೊಂಡ್ಬಿಡ್ತಾಳೆ. ಅವಳಿಗೆ ಸಖತ್ ಬೇಜಾರಾಗ್ಬಿಡುತ್ತೆ, ಅಲ್ಲಿಂದ ಅಳ್ಕೊಂಡು ಹೊಟ್ಟೋಗ್ತಾಳೆ. ಆಗ ಹ್ಯಾರಿ ಹೇಳ್ತಾನೆ, ಏಯ್ ಯಾಕೋ ಹತ್ರ ಹೇಳ್ದೆ, ನೀನ್ ಮಾತಾಡಿದ್ದನ್ನೆಲ್ಲ ಕೇಳಿಸ್ಕೊಂಡು ನೋಡು ಬೇಜಾರ್ ಮಾಡ್ಕೊಂಡು ಅಳ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಎಲ್ಲರೂ ಲಂಚ್ ಬ್ರೇಕ್ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ಬೇಕಾದ್ರೆ ಹ್ಯಾರಿ ಬಂದು ಲಾಂಗ್ ಬಾಟಮ್ ಹತ್ರ ಕೇಳ್ತಾನೆ, ಹೌದು ಹರ್ಮೇನಿಯಲ್ಲಿ ಯಾಕೆ ಊಟಕ್ಕೆ ಬಂದಿಲ್ಲ ಅಂದಾಗ, ಅವಳ ವಾಶ್ರೂಮ್ ಅಲ್ಲಿ ಕುತ್ಕೊಂಡು ಒಬ್ಳೆ ಅಳ್ತಾ ಇದ್ದಾಳೆ ಅಂತ ಹೇಳಿ ಕೇಳ್ಪಟ್ಟೆ, ಪಾಪ ಅವಳು ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಅಯ್ಯೋ ದೆವ್ವ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಲೆಗೆ ಒಂದು ಬಟ್ಟೆ ಕಟ್ಕೊಂಡಿರ್ತಾರಲ್ಲ, ಅವ್ರು ಹಂಗೆ ಆ ಡೈನಿಂಗ್ ಹಾಲ್ಗೆ ಓಡ್ ಬಂದು ಆ ವಿಷಯನ ಹೇಳ್ಬಿಟ್ಟು ಹಂಗೆ ತಲೆ ಸುತ್ತಿ ಕೆಳಗಡೆ ಬಿದ್ದೇ ಬಿಟ್ರು. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋ ಮಕ್ಕಳೆಲ್ಲ ಆ ದೆವ್ವನ ಭೂತನ ಅಂತ ಹೇಳ್ಬಿಟ್ಟು ಎಲ್ಲ ಚೆಲ್ಲಾ ಬಿಲ್ಲೆಗೆ ಓಡ್ತಾ ಇರ್ಬೇಕಾದ್ರೆ ಡಂಬಲ್ಡೋರ್ ಎದ್ ನಿಂತ್ಕೊಂಡು ಒಂದೇ ಸೌಂಡೇ ಕೊಡೋದು, ಎಲ್ಲರೂ ಸೈಲೆಂಟ್ ಆಗ್ಬಿಡ್ತಾರೆ. ಅಲ್ಲಿರೋ ಸೀನಿಯರ್ಸ್ ಹೇಳ್ತಾರೆ, ನೀವೆಲ್ಲ ನಿಮ್ ಟೀಮ್ ಮೆಂಬರ್ಸ್ ನ ಕರ್ಕೊಂಡು ಸೇಫ್ ಆಗಿ ರೂಮ್ ಒಳಗಡೆ ಹೋಗಿ ಅಂತ. ಅಷ್ಟೇ ಅಲ್ಲಿರೋ ಟೀಚರ್ಸ್ ಗೆಲ್ಲ ಹೇಳ್ತಾರೆ, ನೀವೆಲ್ಲ ನನ್ ಜೊತೆ ಬನ್ನಿ ಅಂತ. ಟೀಚರ್ಸ್ ಎಲ್ಲ ಡಂಬಲ್ ಡೋರ್ ಹಿಂದ್ಗಡೆ ಹೋದ್ರೆ ಈ ಸ್ನೇಕ್ ಅನ್ನ ಪ್ರೊಫೆಸರ್ ಮಾತ್ರ ಸಪರೇಟ್ ಆಗಿ ಒಂದು ಡೋರ್ ನ ಓಪನ್ ಮಾಡ್ಕೊಂಡು ಹೋಗೋದನ್ನ ಹ್ಯಾರಿ ನೋಡ್ತಾನೆ. ಈ ಟೈಮಲ್ಲಿ ಹ್ಯಾರಿ ಮತ್ತೆ ರಾನ್ ಇಬ್ರು ಮಾತಾಡ್ಕೊಳ್ತಾರೆ, ಅಯ್ಯೋ ಇತರ ಭೂತ ಬಂದಿರೋ ವಿಷಯ ಹರ್ಮೇನ್ಗೆ ಗೊತ್ತಿಲ್ವೇ, ಅವಳಿನ್ನು ಬಾತ್ರೂಮ್ ಅಲ್ಲಿ ಅಳ್ಕೊಂಡಿದ್ದಾಳೆ, ಬಾ ನಾ ಫಸ್ಟ್ ಅವಳನ್ನ ಕಾಪಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಬಾತ್ರೂಮ್ ಕಡೆನೆ ಹೋಗ್ತಾ ಇರ್ತಾರೆ. ನೋಡಿದ್ರೆ ಬಾತ್ರೂಮ್ ಹತ್ರನೇ ಭೂತ ನಿಂತಿರುತ್ತೆ. ಹರ್ಮೇನಿ ಕೂಡ ಹಳ್ಳಿದೆಲ್ಲ ಆದ್ಮೇಲೆ ಕಣ್ಣೋರ್ಸ್ಕೊಂಡು ಬಾತ್ರೂಮ್ ಇಂದ ಹೊರಗಡೆ ಬಂದ್ ನೋಡಿದ್ರೆ ಆ ಭೂತ ಅಲ್ಲೇ ನಿಂತಿರುತ್ತೆ. ಅದ್ರ ನೋಡಿ ಅಂತ ಕಿರ್ಚ್ಕೊಂತಾಳೆ. ಆ ಭೂತ ನೋಡಿದ್ರೆ ಬಾತ್ರೂಮ್ ನೇ ಒಡೆದು ಪೀಸ್ ಮಾಡ್ತಾ ಇರುತ್ತೆ. ಈ ಗ್ಯಾಪ್ ಅಲ್ಲಿ ಹ್ಯಾರಿ ಕೂಡ ಜಾಗಕ್ಕೆ ಬಂದ್ಬಿಡ್ತಾನಲ್ಲ. ಹ್ಯಾರಿ ಆ ಭೂತದ ಮೇಲೆ ಹತ್ತು ಕೂತ್ಕೊಂಡು ಅವ್ನ್ ಮ್ಯಾಜಿಕ್ ಸ್ಟಿಕ್ ನ ಅದ್ರ ಮೂಗೊಳಗಡೆ ಹಾಕಿ ತುರುಕ್ತಾ ಇರ್ತಾನೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ರಾನ್ ಬೇರೆ ಏನೇನೋ ಮಂತ್ರ ಎಲ್ಲ ಹಾಕಿ ಆ ಭೂತನ ಹೆಂಗಾದ್ರೂ ಮಾಡಿ ಡಿಸ್ಟ್ರಾಯ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಈ ಸತಿ ಒಂದ್ ಮಂತ್ರ ಫಲಿಸ್ತು ಅಂತ ಕಾಣುತ್ತೆ. ಅಲ್ಲಿ ಏನೋ ಒಂದು ಹಾರ್ತಾ ಇರುತ್ತೆ, ಕಡ್ಡಿನ ಇಲ್ಲ ಅವ್ನ್ ಕೊಂಬ ಅಂತ ಗೊತ್ತಿಲ್ಲ. ಅದನ್ನ ಹಂಗೆ ಫೋರ್ಸ್ ಆಗಿ ಆ ಭೂತದ ತಲೆ ಮೇಲೆ ಹೊಡಿಯೋ ತರ ಮಾಡಿ ಅದಕ್ಕೆ ಜ್ಞಾನ ತಪ್ಪೋ ತರ ಮಾಡ್ಬಿಡ್ತಾರೆ. ಅದು ಕೂಡ ಕೆಳಗಡೆ ಬಿದ್ಬಿಡುತ್ತೆ. ಸ್ವಲ್ಪ ತಲೆ ಪ್ರೊಫೆಸರ್ ಮೆಗಾನಾಗಲ್ ಮತ್ತೆ ಪ್ರೊಫೆಸರ್ ಸ್ನೇಕ್ ಕೂಡ ಬಂದಿರ್ತಾರೆ. ಆ ತಲೆಗೆ ಬಟ್ಟೆ ಕಟ್ಕೊಂಡಿರ್ತಾರೆ. ಅವರೆಲ್ಲ ಜಾಕೆ ಬಂದ್ ನೋಡ್ಬಿಟ್ಟು ಅಯ್ಯೋ ದೇವ್ರೆ ಭೂತಾನ ಅಂತ ಹೇಳ್ಬಿಟ್ಟು ಅವರೇ ಒಂದು ಕ್ಷಣ ಶಾಕ್ ಆಗ್ಬಿಡ್ತಾರೆ. ಯಾರಿಂತ ತಪ್ಪನ ಮಾಡಿದ್ದು ಅಂದಾಗ ಈ ತಪ್ಪೆಲ್ಲ ನಾನೇ ಮಾಡಿದ್ದು ಅಂತ ಹರ್ಮೇನಿ ಒಪ್ಕೊಂತಾಳೆ. ಅವಳೇನ್ ಹೇಳ್ತಾಳೆ ಅಂದ್ರೆ, ಈ ಭೂತ ಹೆಂಗಿದೆ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನ್ ಬಂದೆ, ನನ್ನ ಕಾಪಾಡೋದಕ್ಕೋಸ್ಕರ ಹ್ಯಾರಿ ಮತ್ತೆ ರಾನ್ ಇಬ್ರು ಬಂದ್ರು, ಅವ್ರದ್ದೇನು ತಪ್ಪಿಲ್ಲ ಅಂತ, ತಪ್ಪೆಲ್ಲ ಇವಳೆ ಮಾಡಿದ್ದು ಅಂತ ಒಪ್ಕೊಂತಾಳೆ. ಈ ತರ ಒಂದು ತಪ್ಪನ ಇದುವರೆಗೂ ಯಾರು ಮಾಡಿಲ್ಲ, ಅದಕ್ಕೋಸ್ಕರ ಗ್ರಿಫೆಂಡೋರ್ಗೆ 5 ಪಾಯಿಂಟ್ಸ್ ನ ಮೈನಸ್ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹ್ಯಾರಿನ ಮತ್ತೆ ರಾನ್ ಇಬ್ರನ್ನ ನೋಡ್ಬಿಟ್ಟು ಇಷ್ಟು ದೊಡ್ಡ ಭೂತ ಆದ್ರೆ ಕೂಡ ಚರಿತ್ರೆಯಲ್ಲೇ ಫಸ್ಟ್ ಟೈಮ್ ಜೂನಿಯರ್ಸ್ ಅದನ್ನ ಎದುರಿಸಿದ್ದೀರಾ, ಅದಕ್ಕೋಸ್ಕರ ಗ್ರಿಫೆಂಡೋರ್ಗೆ 5 ಪಾಯಿಂಟ್ಸ್ ನಾನು ಕೊಡ್ತಾ ಇದೀನಿ ಅಂತ ಹೇಳ್ತಾರೆ. ಅದಕ್ ಬದಲಾಗಿ ಅವ್ರ ಪಾಯಿಂಟ್ಸ್ ನ ಮೈನಸ್ ಮಾಡದೇ ಇದ್ರೇನೆ ಕರೆಕ್ಟ್ ಆಗಿರ್ತಾ ಇತ್ತಲ್ಲ, ಅಲ್ಲಿ ಮೈನಸ್ ಮಾಡಿದ್ರು ಮತ್ತೆ ಇಲ್ಲಿ ಕೊಟ್ರು. ಅದೆರಡೂನು ಗ್ರಿಫೆಂಡೋರ್ಗೆ ತಾನೇ ಸೇರಿರೋದು. ಅದಾದ್ಮೇಲೆ ಯಪ್ಪ ಹೆಂಗೋ ಬಚಾವಾಯ್ದ್ವಿ ಅಂತ ಹೇಳ್ಬಿಟ್ಟು ಅವರಲ್ಲಿಂದ ಹೋಗ್ತಾರೆ. ಈಗ ಎಲ್ಲರೂ ಒಂದ್ ಜಾಗದಲ್ಲಿ ಅದ್ರೆ ಡೈನಿಂಗ್ ಹಾಲ್ ಅಲ್ಲಿ ಏನೋ ಕೂತಿರ್ಬೇಕಾದ್ರೆ ಆ ಪ್ರೊಫೆಸರ್ ಸ್ನೇಕ್ ಬಂದು ಹ್ಯಾರಿ ಹತ್ರ ನೋಡ್ಬಿಟ್ಟು ಹೇಳ್ತಾರೆ, ಪರವಾಗಿಲ್ಲ ಹ್ಯಾರಿ, ನಾನು ಅನ್ಕೊಂಡಿದ್ದಕ್ಕಂತ ನೀನ್ ತುಂಬಾನೇ ಬುದ್ಧಿವಂತ, ದೊಡ್ಡ ಕೆಲಸ ಎಲ್ಲ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಗಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆದ್ರೆ ಹೋಗ್ಬೇಕಾದ್ರೆ ಸ್ವಲ್ಪ ಕುಂಟ್ಕೊಂಡು ಹೋಗೋದನ್ನ ನೋಡ್ಬಿಟ್ಟು ಹ್ಯಾರಿ ಹೇಳ್ತಾನೆ, ನನ್ಗೆ ಯಾಕೋ ಇವ್ರ ಮೇಲೆ ಡೌಟ್ ಇದೆ. ಏನ್ ಡೌಟ್ ಅಂದಾಗ ಹ್ಯಾರಿ ಹೇಳ್ತಾನೆ, ಈ ಭೂತ ಈ ಜಾಗಕ್ಕೆ ಬರೋದಕ್ಕೆ ಸ್ನೇಕೆ ಕಾರಣ. ಯಾಕಂದ್ರೆ ಭೂತ ಬಂದಿದೆ ಅಂತ ಗೊತ್ತಾದ್ಮೇಲೆ ಎಲ್ಲಾ ಟೀಚರ್ಸ್ ಒಂದ್ ಕಡೆ ಹೋದ್ರು, ನಾವೆಲ್ಲ ಒಂದ್ ಕಡೆ ಹೋದ್ರೆ ಇವ್ರ ಮಾತ್ರ ಸಪರೇಟ್ ಆಗಿ
ಡೋರ್ ನ ಓಪನ್ ಮಾಡ್ಕೊಂಡು ಹೋದ್ರು. ನಮ್ಮನ್ನೆಲ್ಲ ಈ ತರ ಡೈವರ್ಟ್ ಮಾಡ್ಬಿಟ್ಟು ಅವರ ಬುಲ್ಡಾಗ್ ಇತ್ತಲ್ಲ ರೂಮು, ಅದೇನೋ ಮುಚ್ಚಿಟ್ಕೊಂಡು ಅದನ್ನ ಸೇಫ್ ಆಗಿ ನೋಡ್ಕೊಳ್ತಾ ಇತ್ತಲ್ಲ, ಆ ಜಾಗಕ್ಕೆ ಹೋಗಿ ಅದನ್ನೇನೋ ಕದಿಯಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಇವ್ರು ಕೂಡ ಹಂಗೆ ಡೌಟ್ ಅಲ್ಲಿ ನೋಡ್ತಾರೆ. ಹ್ಯಾರಿ ಹೇಳ್ತಾನೆ ನಿಜವಾಗ್ಲೂ ಇದೇ ನಡೀತಾ ಇರೋದು, ಅವ್ರ ಅದನ್ನ ಕದಿಯಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಬಿಡದೆ ಇದ್ರ ಬಗ್ಗೆನೆ ಮಾತಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಒಂದು ಗೂಬೆ ಇವನ್ ಕಡೆನೆ ಹಾರ್ಕೊಂಡ್ ಬಂದು ಅವನ ಹತ್ರ ಒಂದು ಮ್ಯಾಜಿಕ್ ಸ್ಟಿಕ್ ನ ಬಿಸಾಕ್ಬಿಟ್ಟು ಹೋಗುತ್ತೆ. ಇದೇನಪ್ಪ ಇದು ಅಂತ ಹೇಳ್ಬಿಟ್ಟು ಅವ್ರ ಅದೆಲ್ಲ ತೆಗೆದು ನೋಡಿದ್ರೆ, ಇದಕ್ಕೂ ಮುಂಚೆ ನಮ್ ಹ್ಯಾರಿ ಬರ್ಬೇಕಾದ್ರೆ ಇದೆಲ್ಲ ಈಗ ಲೇಟೆಸ್ಟ್ ಆಗಿ ಬಂದಿರೋ ಮ್ಯಾಜಿಕ್ ಬ್ರೂಮ್ ಅಂತ ಹೇಳ್ಬಿಟ್ಟು ಹ್ಯಾಗ್ರಿಡ್ ಹತ್ರ ಹೇಳ್ಕೊಂಡ್ ಬಂದಿರ್ತಾರಲ್ಲ, ಮಾತಾಡ್ಕೊಂಡ್ ಬಂದಿರ್ತಾರಲ್ಲ, ಆ ಮ್ಯಾಜಿಕ್ ಸ್ಟಿಕ್. ಇದನ್ನ ನೋಡ್ಬಿಟ್ಟು ಹ್ಯಾರಿಗೆ ತುಂಬಾ ಸಂತೋಷ ಆಗುತ್ತೆ, ಯಾರಪ್ಪ ಇದನ್ನ ಕಳ್ಸಿದ್ದು ಅಂತ. ಆಗ್ಲೇ ಗೊತ್ತಾಗೋದು ಆ ಗೂಬೆ ಹೋಗ್ಬಿಟ್ಟು ಮೆಗನಗಲ್ ಮೇಲೆ ಕುತ್ಕೊಳ್ಳುತ್ತೆ. ಅವಾಗೆ ಹ್ಯಾರಿಗೆ ಅರ್ಥ ಆಗೋಯ್ತು ಮೆಗನಗಲ್ ಇದನ್ನ ಇವ್ನಿಗೆ ಗಿಫ್ಟ್ ಆಗಿ ಕೊಟ್ಟಿರೋದು ಅಂತ. ಇವಾಗ ನೆಕ್ಸ್ಟ್ ಸೀನ್ ಅಲ್ಲೇ ಗೇಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಹಂಗೆ ಸಖತ್ ಮಾಸಾಗ ಅವ್ರ ಬ್ರೂಮ್ ಸ್ಟಿಕ್ ತಗೊಂಡ ಜಾಕೆ ಹೋಗ್ತಾ ಇರ್ತಾರೆ. ಆಗ ಹ್ಯಾರಿ ಕೇಳ್ತಾನೆ, ಹೌದು ಈ ಗೇಮ್ ಆಡ್ತಾ ಆಡ್ತಾ ಏಟ್ ತಗ್ಲತ್ತೆ ಅಂತ ಹೇಳಿದ್ರು, ತುಂಬಾ ಜೋರಾಗಿ ತಗ್ಲತ್ತ ಅಂದಾಗ ಆ ಪಕ್ಕದಲ್ಲಿ ಇರೋ ಸೀನಿಯರ್ ಹೇಳ್ತಾರೆ, ತುಂಬಾ ಜೋರಾಗಲ್ಲ, ಏನು ತಗ್ಲಲ್ಲ, ಒಂದ್ಸತಿ ನಂತಲ್ಲೇ ಕೂಡ ಬಾಲ್ ತಗ್ಲಿತ್ತು ಅಂತ ಹೇಳಿದಾಗ, ಹೌದಾ ಆಮೇಲೆ ನಿಮ್ಗೆ ಏನಾಯ್ತು ಅಂದ್ರೆ, ಏನಿಲ್ಲ ಒಂದ್ 6 months ಕೋಮನ್ ಅಲ್ಲಿ ಇದ್ದೆ ಅಷ್ಟೇ ಅಂದಾಗ ಹ್ಯಾರಿಗೆ ಸಖತ್ ಶಾಕ್ ಆಗುತ್ತೆ. ಅಯ್ಯೋ ನಿಮ್ಮ ಇಲ್ಲಿ ಕರ್ಕೊಂಡ್ ಬಂದು ನನ್ನ ನರ್ಬಲಿ ಕೊಡಕ್ಕೆ ಟ್ರೈ ಮಾಡ್ತಾ ಇದೀರಾ ಅನ್ನೋ ತರನೇ ನೋಡ್ತಾ ಇರ್ತಾನೆ. ಅಟ್ಲೀಸ್ಟ್ ನನಗೆ ಸಮಾಧಾನ ಆಗೋದಕ್ಕಾದ್ರೂ ಏನು ಆಗಲ್ಲ ಅಂತ ಯಾರಾದ್ರೂ ಬಾಯ್ಬಿಟ್ಟು ಹೇಳ್ತೀರಾ ನೋಡಿ ಅಂತ. ಇನ್ ಸ್ವಲ್ಪ ಹೊತ್ತಲ್ಲೇ ಗೇಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಗೇಮ್ ನಡೀತಾ ಇರೋದು ಗ್ರಿಫೆಂಡೋರ್ಗೂ ಮತ್ತೆ ಸ್ಲಿಥರಿನ್ ಅನ್ನೋ 2 ಟೀಮ್ಗೂ. ಸ್ವಲ್ಪ ಹೊತ್ತಲ್ಲೇ ಮ್ಯಾಮ್ ಕೂಡ ಬಾಲ್ ನ ಹಂಗೆ ರಿಲೀಸ್ ಮಾಡಿ ಬಿಡ್ತಾರೆ. ಆ ಗೋಲ್ಡನ್ ಕಲರ್ ಹಾರೋ ಬಾಲ್ ಇರುತ್ತಲ್ಲ, ಅದನ್ನ ಹಿಡಿಯೋದೆ ಹ್ಯಾರಿದು ಮತ್ತೆ ಸ್ಲಿಥರಿನ್ ಟೀಮ್ ಅಲ್ಲಿ ಒಬ್ಬಂದು ಕೆಲಸ. ಇವರಿಬ್ರು ಆ ದೊಡ್ಡ ಬಾಲ್ ನ ಬಂದು ಗೋಲ್ ಹಾಕೋದಕ್ ನೋಡೋದಿಲ್ಲ, ಇವ್ರು ಇದನ್ನ ಹಿಡಿಯೋ ಕೆಲಸದಲ್ಲೇ ಇರ್ತಾರೆ. ಗ್ರಿಫೆಂಡೋರ್ ಟೀಮ್ ಅಂತೂ ಸಖತ್ ಸ್ಮಾರ್ಟ್ ಆಗಿ ಮೂವ್ ಆಗಿ 2 ಗೋಲ್ ನ ಹಾಕ್ಬಿಟ್ರು. ಇದನ್ನ ನೋಡಿ ಸ್ಲಿಥರಿನ್ ಟೀಮ್ ಗೆ ಸಖತ್ ಟೆನ್ಷನ್ ಆಗ್ಬಿಡುತ್ತೆ. ಓಹೋ ನಮ್ ಮುಂದೆ ನೀವು ಗೋಲ್ ಹಾಕೋಷ್ಟು ಬಂದ್ಬಿಟ್ರ ಅಂತ ಹೇಳ್ಬಿಟ್ಟು ಬೇಕಂತಾನೆ ಫೋರ್ಸ್ ಆಗಿ ಬಾಲ್ ನ ಅವ್ನ ಕಡೆ ಹೊಡೆದು ಅವ್ರನ್ನ ಕೆಳಗಡೆ ತಳ್ಳಿ ಚೀಟಿಂಗ್ ಎಲ್ಲ ಮಾಡಿ ಆಡ್ತಾ ಇರ್ತಾರೆ. ಆತರ ಚೀಟ್ ಮಾಡಿ ಆಡಿದ್ರಲ್ಲಿ ಅವ್ರಿಗೆ 2 ಗೋಲ್ ಬೇರೆ ಸಿಕ್ಬಿಟ್ಟಿರುತ್ತೆ. ಇದ್ರನ್ನ ನೋಡ್ಬಿಟ್ಟು ಹ್ಯಾರಿಗೆ ಅಯ್ಯೋ ನಮ್ ಟೀಮ್ ನ ನಾವೇ ಕಾಪಾಡ್ಬೇಕಲ್ಲ, ಹೆಂಗಾದ್ರೂ ಮನೆ ಗೋಲ್ಡನ್ ಬಾಲ್ ನ ಹಿಡಿಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಫಾಸ್ಟ್ ಆಗಿ ಆ ಗೋಲ್ಡನ್ ಬಾಲ್ ನ ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅದೇ ಟೈಮ್ ಅಲ್ಲಿ ಆ ಮ್ಯಾಜಿಕ್ ಸ್ಟಿಕ್ ಬಂದು ಅವನನ್ನು ಮೀರಿ ತುಂಬಾನೇ ಒಂಥರ ಮೋಸವಾಗಿ ಆಡ್ತಾ ಇರುತ್ತೆ. ಅವ್ನು ಆಲ್ಮೋಸ್ಟ್ ಕೆಳಗಡೆ ಬೀಳೋ ತರ ಹೊಟ್ಟೋಗ್ತಾ ಇರ್ತಾನೆ. ಯಾಕೆ ಇವ್ನ ಈ ತರ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಹರ್ಮೇನಿ ಬೈನಾಕ್ಯುಲರ್ ಅಲ್ಲಿ ನೋಡ್ತಾಳೆ. ನೋಡಿದ್ರೆ ತುಂಬಾ ದೂರದಲ್ಲಿ ಆ ಸ್ನೇಕ್ ಅನ್ನೋ ಪ್ರೊಫೆಸರ್ ನಿಂತ್ಕೊಂಡು ಏನೋ ಮಂತ್ರನೆಲ್ಲ ಹಾಕ್ತಾ ಇರ್ತಾರೆ. ಮೋಸ್ಟ್ಲಿ ಅವರೇ ಮಂತ್ರ ಹಾಕ್ಬಿಟ್ಟು ಹ್ಯಾರಿ ಪಾಟರ್ ನ ಕೆಳಗಡೆ ಬಿಡಕ್ಕೆ ಮಾಡ್ತಿದ್ದಾರೆ ಏನೋ ಅಂತ ಹೇಳ್ಬಿಟ್ಟು ಹರ್ಮೇನಿ ಹೇಳ್ತಾಳೆ, ಸರಿ ನೀನ್ ಇದನ್ನ ನೋಡ್ತಾ ಇರೋ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಸ್ನೇಕ್ ಇರೋ ಪ್ರೊಫೆಸರ್ ಕಡೆಗೆ ಹೋಗ್ತಾಳೆ. ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ಪ್ರೊಫೆಸರ್ ಅಡಿಗೆ ಬೆಂಕಿನೇ ಇಟ್ಬಿಟ್ಲು. ಆ ಪ್ರೊಫೆಸರ್ ಆ ಬೆಂಕಿಗೆ ಭಯ ಪಟ್ಕೊಂಡು ಹಿಂದ್ಗಡೆ ಬಿದ್ದಾಗ ಹಿಂದ್ಗಡೆನೆ ಆ ತಲೆಗೆ ಬಟ್ಟೆ ಕಟ್ಕೊಂಡಿರ್ತಾರಲ್ಲ ಆ ಪ್ರೊಫೆಸರ್ ಕೂತಿರ್ತಾರೆ. ಅವರು ಕೆಳಗಡೆ ಬಿದ್ಬಿಡ್ತಾರೆ. ಇವಳು ಈ ತರ ಮಾಡಿದ್ದಕ್ಕೆ ಆ ಸ್ನೇಕ್ ಅನ್ನೋ ಪ್ರೊಫೆಸರ್ ಮಂತ್ರನ ನಿಲ್ಸಿದ್ದು. ಅದರಿಂದ ಈಗ ಹ್ಯಾರಿ ಪಾಟರ್ ಕೂಡ ಸರಿ ಹೋಗಿದ್ದು. ಅವ್ನ್ ಟಕ್ಕಂತ ಮತ್ತೆ ಹತ್ಯೆ ಬ್ರೂಮ್ ಮೇಲೆ ಕೂತ್ಕೊಂಡು ಇನ್ನು ಫಾಸ್ಟ್ ಆಗಿ ಹೋಗ್ಬಿಟ್ಟ ಗೋಲ್ಡನ್ ಬಾಲ್ ನ ಹಿಡಿಬೇಕು ಅಂತ ನೋಡಿದ್ರೆ ಇನ್ನೊಬ್ಬ ಬೇಕಂತಾನೆ ಇವನನ್ನ ಕೆಣಕಂತ ಬಂದಿರ್ತಾನೆ. ಹ್ಯಾರಿನ ಬಾಲ್ ನ ಹಿಡಿಯಕ್ಕೆ ಬಿಡ್ತಾ ಇಲ್ಲ. ಅವ್ನ ಹಂಗೆ ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮೇಲಿಂದ ಕೆಳಗಡೆ ಹ್ಯಾರಿ ಹಂಗೆ ಫುಲ್ ಗ್ರೌಂಡ್ ಲೆವೆಲ್ ಗೆ ಬರ್ತಾ ಇರ್ತಾನೆ. ಪಕ್ಕದಲ್ಲೇ ಸ್ಲಿಥರಿನ್ ಟೀಮ್ ಅವ್ನು ಕೂಡ ಬರ್ತಾ ಇರ್ತಾನೆ. ಅಯ್ಯೋ ಇದೇ ತರ ಹೋದ್ರೆ ಅಷ್ಟೇ ನನ್ ಮೂತಿ ಮಕ್ಕಳ ಒಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಸ್ಲಿಥರಿನ್ ಟೀಮ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಹ್ಯಾರಿ ಮಾತ್ರ ಸಖತ್ ಸ್ಮಾರ್ಟ್ ಆಗಿ ಕೆಳಗಡೆ ವರ್ಗು ಓದೋನು ಟಕ್ಕಂತ ಹಂಗೆ ಒಂದು ಕಟ್ನ ಎತ್ತಿ ಅವ್ನ ಹಂಗೆ ಆ ಮ್ಯಾಜಿಕ್ ಬ್ರೂಮ್ ಮೇಲೆ ನಿಂತ್ಕೊಂಡು ಆ ಗೋಲ್ಡನ್ ಬಾಲ್ ನ ಹಿಡಿಯಕ್ಕೆ ಅಂತ ಹತ್ರ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಕಾಲ್ ಎಡ್ವಿ ಕೆಳಗಡೆ ಬಿದ್ದೇ ಬಿಟ್ಟ. ಅಷ್ಟೇ ಇವ್ರು ಟೀಮ್ ಸೋತೋದ್ರು ಅನ್ಕೊಳ್ಳೋಷ್ಟ್ರಲ್ಲಿ ಆ ಮ್ಯಾಜಿಕ್ ಬಾಲ್ ಹ್ಯಾರಿ ಬಾಯಿಂದ ಹೊರಗಡೆ ಬರುತ್ತೆ. ಏನ್ ವಿಷಯ ಅಂತ ನೋಡಿದ್ರೆ ಕೈಯಲ್ಲಿ ಹಿಡಿದೆ ಬಾಲ್ ನ ಬಾಯಲ್ಲಿ ಹಿಡಿದಿರ್ತಾನೆ. ಇದನ್ನ ನೋಡಿದ ತಕ್ಷಣ ಆ ಪ್ರೊಫೆಸರ್ ಹೇಳ್ತಾರೆ ಗ್ರಿಫೆಂಡೋರ್ ಟೀಮ್ ಗೆ 150 ಪಾಯಿಂಟ್ಸ್ ಅಂತ ಹೇಳ್ಬಿಟ್ಟು ಎಲ್ಲರೂ ಸಖತ್ ಖುಷಿಯಾಗಿ ಓ ಅಂತ ಕೂಗಾಡ್ತಾ ಇರ್ತಾರೆ. ಯಾಕಂದ್ರೆ ಫಸ್ಟ್ ಟೈಮ್ ಗ್ರಿಫೆಂಡೋರ್ ವಿನ್ ಆಗಿದೆ ಅಂತ ಹೇಳಿ. ಅದಾದ್ಮೇಲೆ 3 ಜನನು ಹೋಗ್ಬಿಟ್ಟು ಹ್ಯಾಗ್ರಿಡ್ ಹತ್ರ ಮಾತಾಡ್ತಾರೆ. ಹ್ಯಾಗ್ರಿಡ್ ಹೇಳ್ತಾರೆ, ಏನು ನೀನ್ ಸೋಲ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಕ್ ಟ್ರೈ ಮಾಡ್ತಾ ಇದ್ರ, ಅದಕ್ಕೆಲ್ಲ ಚಾನ್ಸೇ ಇಲ್ಲ. ಹಂಗಂದಾಗ ಹ್ಯಾರಿ ಕೇಳ್ತಾನೆ, ಹಂಗಾದ್ರೆ ಅವ್ರು ಅಷ್ಟು ಒಳ್ಳೆಯವರಾದ್ರೆ ಆ 3 ತಲೆ ಇರೋ ನಾಯಿ ರೂಮ್ಗೆ ಇವ್ರೇನಕ್ ಹೋದ್ರು ಅಂತ ಕೇಳಿದಾಗ ಹ್ಯಾಗ್ರಿಡ್ ಹೇಳ್ತಾರೆ, ಓ ನೀವ್ ಫ್ಲಫಿ ಬಗ್ಗೆ ಹೇಳ್ತಾ ಇದ್ದೀರಾ, ನಾನೇ 1 ವರ್ಷದಿಂದ ಅದನ್ನ ಹಿಡ್ಕೊಂಡ್ ಬಂದು ಆ ಜಾಗಕ್ಕೆ ಕಾವಲ್ ಕಾಯಕ್ಕೆ ಅಂತ ಬಿಟ್ಟೆ ಅಂದಾಗ ಹ್ಯಾರಿ ಕಾವಲ್ ಕಾಯಕ ಏನ ಕಾವಲ್ ಕಾಯಕ್ಕೆ ಅಂದಾಗ ಹ್ಯಾಗ್ರಿಡ್ ಹೇಳ್ತಾರೆ, ಅಯ್ಯೋ ನಾನ್ ಬಾಯ್ ತಪ್ಪಿ ಹೇಳ್ಬಿಟ್ನೆ. ಆಮೇಲೆ ಹ್ಯಾಗ್ರಿಡ್ ಹೇಳ್ತಾರೆ, ಇಲ್ಲಿ ನೋಡಿ ಮಕ್ಳ, ಪ್ರೊಫೆಸರ್ ಸ್ನೇಕ್ ಬಂದು ಹಾಗ್ವರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಫೇಮಸ್ ಆದ ಪ್ರೊಫೆಸರ್. ಅವ್ರೇನಕ್ಕೆ ಈ ತರ ಕೆಲಸ ಎಲ್ಲ ಮಾಡ್ತಾರೆ, ನೀವು ಸುಮ್ನೆ ಹುಚ್ಚಾಗಿ ಏನೋ ಯೋಚನೆ ಮಾಡ್ಬೇಡಿ. ಹಂಗಂದಾಗ ಹರ್ಮೇನಿ ಹೇಳ್ತಾಳೆ, ಇಲ್ಲಿ ನೋಡಿ ಅವ್ರ ಪ್ರೊಫೆಸರ್ ಡಾಕ್ಟರ್ ಅಥವಾ ಇಂಜಿನಿಯರ್ ಏನೇ ಆದ್ರೆ ಕೂಡ ಆಸೆ ಅನ್ನೋದು ಎಲ್ಲಾ ಮನುಷ್ಯನಿಗೂ ಒಂದೇ ತರ ಇರುತ್ತೆ ಅಂದಾಗ ಹ್ಯಾಗ್ರಿಡ್ ಹೇಳ್ತಾರೆ, ಇಲ್ಲಿ ನೋಡಿ ಮಕ್ಳ, ಆ ಒಂದು ವಸ್ತುನ ಎಷ್ಟು ಹುಷಾರಾಗಿ ನೋಡ್ಕೋಬೇಕು ಅಂತ ಅವ್ರಿಗೆಲ್ಲ ಗೊತ್ತು. ನೀವು ಸುಮ್ನೆ ಬೇಡದೇ ಇರೋ ವಿಷಯದಲ್ಲೆಲ್ಲ ಮೂಗ್ ದೂರಿಸಬೇಡಿ. ಆ ವಿಷಯನ ಡಂಬಲ್ ಡೋರ್ ಮತ್ತೆ ನಿಕೋಲಸ್ ಫೇಮ್ ಅವ್ರು ನೋಡ್ಕೊಳ್ತಾರೆ ಅಂತ ಹೇಳಿದ ತಕ್ಷಣ ಹ್ಯಾರಿ ಪಾಟರ್ ಕೇಳ್ತಾನೆ, ನಿಕೋಲಸ್ ಫೇಮಾ ಅಂತ? ಅಯ್ಯೋ ನಿಮ್ ಹತ್ರ ಮಾತಾಡ್ತಾ ಇದ್ರೆ ಇನ್ನು ಏನೆಲ್ಲ ಹೇಳ್ತೀನಿ ಅಂತ ನಂಗೆ ಗೊತ್ತಿಲ್ಲ ಮಕ್ಳ, ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ಬಿಟ್ಟು ಹ್ಯಾಗ್ರಿಡ್ ಅಲ್ಲಿಂದ ಜಾರ್ಕೊಂಡ್ರು ಸೈಲೆಂಟ್ ಆಗಿ. ಅದಾದ್ಮೇಲೆ ಹ್ಯಾರಿ ಹೇಳ್ತಾನೆ, ಹಂಗಾದ್ರೆ ಈಗ ನಮ್ ಫಸ್ಟ್ ಕೆಲಸ ನಿಕೋಲಸ್ ಫೇಮ್ ಯಾರು ಅಂತ ಕಂಡಿಡಿಬೇಕು ಅಂತ. ಈ ತರ ಮಾತಲ್ಲೇ ಅವ್ರ ಕ್ರಿಸ್ಮಸ್ ಲೀವ್ ಕೂಡ ಬಂದ್ಬಿಡ್ತು. ಸೊ ಹರ್ಮೇನಿ ಬಂದು ಅವ್ಳ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಕ್ಕೆ ರೆಡಿ ಆಗ್ಬಿಟ್ಲು. ಇವ್ರಿಬ್ರು ನೋಡೋಣ ಅಂತ ಬಂದ್ರೆ ಇವ್ರಿಬ್ರು ಕುತ್ಕೊಂಡು ಚೆಸ್ ಆಡ್ತಾ ಇರ್ತಾರೆ. ಅವ್ಳು ಬಂದು ನೋಡ್ಬಿಟ್ಟು ಹೇಳ್ತಾಳೆ, ಇದೇನಿದು ಚೆಸ್ಸು, ಇದೇನ್ ಈ ತರ ಮೂವ್ ಆಗ್ತಿದೆ ಅಂತ ಹೇಳಿದಾಗ ಅವ್ನು ಹೇಳ್ತಾನೆ, ಇದೆಲ್ಲ ಮಂತ್ರವಾದಿಗಳು ಆಡೋ ಚೆಸ್ಸು. ಏನ್ ವಿಷಯ ಅಂತ ನೋಡಿದ್ರೆ ಚೆಸ್ ಬೋರ್ಡ್ ಅಲ್ಲಿ ಅವ್ರು ಒಂದು ಕಾಯಿನ್ ನ ಮೂವ್ ಮಾಡಿದ ತಕ್ಷಣ ಇನ್ನೊಂದು ಕಾಯಿನ್ ನ ಬೀಳಿಸ್ಬೇಕಾದ್ರೆ ಅದ್ ಎದ್ದು ನಿಂತ್ಕೊಂಡು ಅದನ್ನ ಕಟ್ ಮಾಡ್ತಾ ಇರುತ್ತೆ. ಇದನ್ನ ನೋಟ್ಟು ಹರ್ಮೇನ್ ಹೇಳ್ತಾಳೆ, ಈ ತರ ಕೂಡ ಗೇಮ್ ಇರುತ್ತೆ, ಇಷ್ಟು ಗೋರ್ವಾಗಿರುತ್ತೆ ಅಂದಾಗ ಇದೆಲ್ಲ ಮಂತ್ರವಾದಿಗಳು ಆಡೋ ಗೇಮು, ನೀನೇನಕ್ಕೆ ಇವಾಗ ಇಲ್ಲಿ ಬಂದೆ ಅಂದಾಗ ಇವ್ಳು ಹೇಳ್ತಾಳೆ, ನಾನ್ ಕ್ರಿಸ್ಮಸ್ ಲೀವ್ ಗೆ ಮನೆಗೆ ಹೋಗ್ತಾ ಇದೀನಿ, ನೀವೆಲ್ಲ ಮನೆಗೆ ಹೋಗಿಲ್ವಾ ಅಂದಾಗ ಅವ್ರಿಬ್ರು ಇಲ್ಲ
ಇಲ್ಲ ನಾವ್ ಹೋಗಿಲ್ಲ ನಾವ್ ಇಲ್ಲೇ ಇರ್ತೀವಿ ಅಂದಾಗ ಇವಳು ಹೇಳ್ತಾಳೆ ಸರಿ ಸುಮ್ನೆ ದಂಡವಾಗಿ ಸುತ್ಕೊಂಡಿರೋ ಬದಲು ಆ ನಿಕೋಲಸ್ ಫೇಮನ್ ಅವ್ರ ಬಗ್ಗೆ ಹುಡುಕ್ಬಾರ್ದ ಅಂದಾಗ ಹ್ಯಾರಿ ಪಾಟರ್ ಹೇಳ್ತಾನೆ ನಾವ್ ಆಲ್ಮೋಸ್ಟ್ ಎಲ್ಲಾ ಹತ್ರ ಹುಡುಕಿದ್ದಾಯ್ತು ಅವ್ರ ಬಗ್ಗೆ ನಮ್ಗೇನು ಗೊತ್ತಾಗಿಲ್ಲ ಅಂದಾಗ ಹರ್ಮೇನ್ ಹೇಳ್ತಾಳೆ ಅಂದ್ರೆ ಇಂತ ಜಾಗಕ್ಕೆ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಕೆಲವೊಂದತ್ತ ತಡೆ ಮಾಡಿದಾರಲ್ಲ ಆ ಜಾಗದಲ್ಲೆಲ್ಲ ಹೋಗಿ ಹುಡುಕಿ ಸಿಗ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋದಾಗ ರಾನ್ ಹೇಳ್ತಾನೆ ಇವಳೇನ್ ಇಷ್ಟು ಒಳ್ಳೆಯವಳಾಗ್ಬಿಟ್ಲಾ ಇಷ್ಟು ದಿನ ನಾನ್ ಒಳ್ಳೆಯವಳು ನಿಮ್ ಜೊತೆ ಸೇರಲ್ಲ ಅಂತ ಹೇಳ್ತಾ ಇದ್ಲು ಈಗ ನಮ್ ಕಡೆನೆ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅದಾದ್ಮೇಲೆ ಕ್ರಿಸ್ಮಸ್ ಡೇ ಕೂಡ ಬಂದ್ಬಿಡ್ತು. ಕೆಳಗಡೆಯಿಂದ ರಾನು ಹ್ಯಾರಿ ಹ್ಯಾರಿ ಅಂತ ಕೂಗ್ತಾ ಇರ್ತಾನೆ. ಏನ್ ವಿಷಯ ಅಂತ ಬಂದ್ ನೋಡಿದ್ರೆ ತುಂಬಾ ಗಿಫ್ಟ್ ಎಲ್ಲ ಬಂದಿದೆ ಕಣೋ ಬಾರೋ ಬಾರೋ ಅಂದಾಗ ಹ್ಯಾರಿ ಹೇಳ್ತಾನೆ ನನಗೇನು ಗಿಫ್ಟ್ ಬಂದಿರಲ್ಲ ಬಿಡು ನನ್ಗೆ ಯಾರು ಕಳ್ಸಲ್ಲ ಅಂದಾಗ ನಿನ್ನ ಹೆಸರು ಕೂಡ ಒಂದು ಗಿಫ್ಟ್ ಬಂದಿದೆ ಬಾರೋ ಅಂದಿದ ತಕ್ಷಣ ಹ್ಯಾರಿಗೆ ತುಂಬಾ ಸಂತೋಷ ಆಗುತ್ತೆ. ಹೋಗ್ ನೋಡಿದ್ರೆ ಅಲ್ಲಿ ಒಂದು ಬ್ಲಾಂಕೆಟ್ ಇರುತ್ತೆ ಪ್ಲಸ್ ಒಂದು ಲೆಟರ್ ಇರುತ್ತೆ. ನಿನ್ನ ಈ ಕ್ರಿಸ್ಮಸ್ ಗೆ ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟೆ ಇದನ್ನ ಇಟ್ಟಿದ್ವಿ ಹ್ಯಾರಿ, ಇದಕ್ಕಾದ ಸರಿಯಾದ ಟೈಮ್ ಬಂದಿದೆ ಅಂತ ಕಾಣಿಸುತ್ತೆ, ಇದು ನಿನ್ಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಲೆಟರ್ ನ ಬರ್ದಿರ್ತಾರೆ. ಇವ್ನು ಕೂಡ ಬ್ಲಾಂಕೆಟ್ ನ ಬಿಚ್ಚಿ ಮೇಲೆ ಹಾಕೊಂಡ್ರೆ ಅವ್ನ ಅರ್ಧ ಮಾಯಾನೇ ಆಗ್ಬಿಟ್ಟ. ಇದನ್ನ ನೋಡ್ಬಿಟ್ಟು ರಾನ್ ಹೇಳ್ತಾನೆ ಈ ಹ್ಯಾರಿ ಇದು ಮ್ಯಾಜಿಕ್ ಬ್ಲಾಂಕೆಟ್ ಕಣೋ, ನೀನ್ ಇದ್ರೊಳಗಡೆ ಇದ್ರೆ ನೀನ್ ಯಾರಿಗೂ ಕಾಣಿಸೋದೇ ಇಲ್ಲ ಅಂತ, ಇನ್ನೇನು ಒಳ್ಳೆ ಐಡಿಯಾ ಬಂತಲ್ಲ ಅಂತ ಹೇಳ್ಬಿಟ್ಟು ಇವರು ತಡೆ ಮಾಡಿರ್ತಾರಲ್ಲ ಕೆಲವೊಂದು ಜಾಗಕ್ಕೆ ಹೋಗ್ಬಾರ್ದು ಅಂತ, ಆ ಜಾಗಕ್ಕೆ ಹ್ಯಾರಿ ಈ ಬ್ಲಾಂಕೆಟ್ ನ ಉದಿಸ್ಕೊಂಡು ಲೈಟ್ ನೆತ್ಕೊಂಡು ಹೋಗಕ್ಕೆ ಶುರು ಮಾಡ್ಬಿಟ್ಟ. ಅದೊಂದು ಲೈಬ್ರರಿ ತರ ಇರುತ್ತೆ. ಅಲ್ಲೋಗ್ಬಿಟ್ಟು ಯಾವ್ದೋ ಒಂದು ಬುಕ್ ನ ತೆಗೆದು ನೋಡಿದಾಗ ಆ ಬುಕ್ ಒಳಗಡೆ ಒಂದು ಭೂತ ಬಂದು ಜೋರಾಗಿ ಕಿರ್ಚುತ್ತೆ. ಇದು ಅಲ್ಲಿರೋ ವಾಚ್ ಮನ್ ಗೆ ಕೇಳಿಸ್ಬಿಡ್ತು. ಇವ್ನ್ ದಡ ದಡ ಅಂತ ಬುಕ್ ಹಾಕ್ಬಿಟ್ಟು ಅಲ್ಲಿಂದ ಓಡೋಗ್ಬೇಕು ಅಂತ ನೋಡಿದ್ರೆ ಆ ಲೈಟ್ ಕೂಡ ಕೆಳಗಡೆ ಬಿದ್ದೋಯ್ತು. ಅದರಿಂದಾನೆ ಆ ವಾಚ್ ಮನ್ ಗೆ ಡೌಟ್ ಬಂದ್ಬಿಡ್ತು ಯಾರು ಇದ್ರ ಒಳಗಡೆ ಬಂದಿದ್ದಾರೆ ಅಂತ. ಇದ್ರೂನು ನೈಸ್ ಆಗಿ ಹ್ಯಾರಿ ಬಂದ ಬ್ಲಾಂಕೆಟ್ ನ ಹಾಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಈ ಸ್ನೇಕ್ ಅನ್ನೋ ಪ್ರೊಫೆಸರ್ ತಲೆಗೆ ಬಟ್ಟೆ ಸುತ್ಕೊಂಡಿರ್ತಾರಲ್ಲ ಆ ಪ್ರೊಫೆಸರ್ ನ ಗೋಡೆಗೆ ಹಾಕ್ಬಿಟ್ಟು ಸರಿಯಾಗಿ ಬೆದರಿಸ್ತಾ ಇರ್ತಾರೆ. ಏನು ನಿನಗೆ ನನ್ ಮೇಲೆ ಭಯ ಬಿಟ್ಟೋಯ್ತಾ, ನನಗ್ ಗೊತ್ತಿಲ್ಲದೆ ನೀನೇನೋ ಮಾಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಮರ್ಯಾದಾಗ ಹೇಳ್ಬಿಡು ಅಂದಾಗ ಆ ತಲೆಗೆ ಬಟ್ಟೆ ಸುತ್ಕೊಂಡಿರೋ ಪ್ರೊಫೆಸರ್ ಹೇಳ್ತಾರೆ ಇಲ್ವೇ ನಾನೇನು ಮಾಡಿಲ್ವೇ ಅಂತ. ಇವ್ರಿತ್ರ ಮಾತಾಡ್ಕೊಂತಾ ಇರೋದನ್ನ ಹ್ಯಾರಿ ಪೂರ್ತಿ ನಿಂತ್ಕೊಂಡು ಕೇಳಿಸ್ಕೊಳ್ತಾನೆ ಇರ್ತಾನೆ. ಈಗ ಕರೆಕ್ಟ್ ಆಗಿ ಆ ಜಾಗಕ್ಕೆ ಆ ವಾಚ್ಮನ್ ಬಂದ್ಬಿಡ್ತಾರೆ. ಸರ್ ಈ ಜಾಗಕ್ಕೆ ಯಾರೋ ಬಂದಿದ್ದಾರೆ ಅಂತ ಕಾಣಿಸುತ್ತೆ, ಲೈಟ್ ನ ಬಿಸಾಕ್ಬಿಟ್ಟು ಹೋಗಿದ್ದಾರೆ, ಅದಿನ್ನೂ ಬಿಸಿಯಾಗೇ ಇದೆ ಅಂದಾಗ ಅವ್ರು ಬಂದ್ಬಿಟ್ಟು ಒಳಗಡೆ ಯಾರಿದ್ದಾರೆ ಅಂತ ಹೇಳಿ ಹುಡ್ಕೊಂಡು ಒಳಗಡೆ ಹೋಗಿದ ತಕ್ಷಣ ಇದೇ ಸರಿಯಾದ ಚಾನ್ಸ್ ಅಂತ ಹೇಳಿ ಹ್ಯಾರಿ ಹೆಂಗೋ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಆತರ ಹೊರಗಡೆ ಬಂದ್ ನೋಡಿದಾಗ ಅಲ್ಲೊಂದು ದೊಡ್ಡ ಮಿರರ್ ನ ಇಟ್ಟಿರ್ತಾರೆ. ಇವಾಗ ಮಿರರ್ ಮುಂದೆ ನಿಂತ್ಕೊಂಡ್ರೆ ಇವ್ನ ಹಿಂದ್ಗಡೆ ಅವ್ರ ಅಪ್ಪ ಅಮ್ಮ ಇಬ್ರು ಬಂದು ನಿಂತ್ಕೊಂಡಿರ್ತಾರೆ. ಇದನ್ನ ನೋಡಿ ಹ್ಯಾರಿ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾನೆ. ಯಾಕಂದ್ರೆ ಯಾವಾಗೋ ಚಿಕ್ಕ ವಯಸ್ಸಲ್ಲಿ ಅವ್ರ ಅಮ್ಮ ಮುಖನ ನೋಡಿದ್ದು ಅದು ಅವ್ನಿಗೆ ಇವಾಗ ನೆನಪು ಕೂಡ ಇರೋದಿಲ್ಲ. ಬಟ್ ಇವಾಗ ಅವ್ರು ಮತ್ತೆ ಬಂದಿದ್ದಾರೆ ಅಂತ ಹೇಳಿ ತುಂಬಾನೇ ಸಂತೋಷ ಪಡ್ತಾನೆ. ಅವ್ರು ಕೂಡ ಹೆಗಲ್ ಮೇಲೆ ಕೈಯೆಲ್ಲ ಇಟ್ಟು ಮಾತಾಡಿಸ್ತಾ ಇರ್ತಾರೆ. ಅದೇ ಟೈಮ್ಗೆ ಕರೆಕ್ಟ್ ಆಗಿ ರಾನ್ ಕೂಡ ಜಾಕೆ ಬರ್ತಾನೆ. ಹ್ಯಾರಿ ಹೇಳ್ತಾನೆ ಬಾಬಾ ಇಲ್ಲಿ ಕನ್ನಡಿ ಮುಂದೆ ನಿಂತ್ಕೋಬಾ, ನಾವು ಅಪ್ಪ ಅಮ್ಮ ಇಬ್ರು ಕಾಣಿಸ್ತಿದ್ದಾರೆ ನೋಡು ಅಂತ ಹೇಳ್ಬಿಟ್ಟು ರಾನ್ ಕನ್ನಡಿ ಮುಂದೆ ನಿಲ್ಸಿದ್ರೆ ರಾನ್ಗೆ ಹ್ಯಾರಿ ಅವ್ರ ಅಪ್ಪ ಅಮ್ಮ ಯಾರು ಕಾಣಿಸ್ತಾ ಇಲ್ಲ. ಅದಕ್ ಬದಲಾಗಿ ಇವ್ನು ಹೇಳ್ತಾನೆ ನನಗೆ ನಾವ್ ಗೇಮ್ ಅಲ್ಲಿ ವಿನ್ ಆಗಿ ಟ್ರಾಫಿ ಎತ್ಕೊಂಡಿದ್ವಲ್ಲ ನನ್ಗೆ ಅದೆಲ್ಲ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಹ್ಯಾರಿ ಹೇಳ್ತಾನೆ ಏನು ನಿನ್ಗೆ ನಮ್ಮ ಅಪ್ಪ ಅಮ್ಮ ಕಾಣಿಸಿಲ್ವಾ ಅಂತ ಹೇಳಿ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ರಾನ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಹ್ಯಾರಿಯ ಕನ್ನಡಿ ಮುಂದೆ ಕೂತಿರ್ತಾನೆ. ಈಗ ಆ ಜಾಗಕ್ಕೆ ಡಂಬಲ್ ಡೋರ್ ಬರ್ತಾರೆ. ಈಗ ನೀನ್ ಕೂತಿದ್ಯಲ್ಲ ಅದೇ ಜಾಗದಲ್ಲಿ ತುಂಬಾ ಜನ ಕನ್ನಡಿ ನೋಡ್ಕೊಂಡು ಕೂತಿದ್ರು. ಪ್ರೊಫೆಸರ್ ಡಂಬಲ್ ಡೋರ್ ನೀವಾ, ಈ ಕನ್ನಡಿ ಇದಕ್ಕೂ ಮುಂಚೆ ಆಗಿರೋದನ್ನ ನಮ್ ಕಣ್ಮುಂದೆ ತೋರ್ಸುತ್ತಾ ಅಥವಾ ಮುಂದಕ್ಕೆ ಆಗೋದನ್ನ ತೋರ್ಸುತ್ತಾ ಅಂದಾಗ ಡಂಬಲ್ ಡೋರ್ ಹೇಳ್ತಾರೆ ಈ ಕನ್ನಡಿ ಒಂದು ಮಾಯಾ ಕನ್ನಡಿ, ಇದಕ್ ಮುಂದೆ ನಡೆದಿರೋದು ಅಥವಾ ಪ್ರೆಸೆಂಟ್ ಅಲ್ಲಿ ನಡೆಯೋದು ಅಥವಾ ಫ್ಯೂಚರ್ ಅಲ್ಲಿ ಆಗಿರೋದನ್ನ ತೋರ್ಸೋದಿಲ್ಲ. ಮುಖ್ಯವಾಗಿ ನಿನ್ ಆಸೆ ಎಲ್ಲ ಏನು ಅಂತ ಹೇಳ್ಬಿಟ್ಟು ಅದನ್ನ ಸಿಗೋ ತರನೇ ಮಾಡಿ ಕೊನೆಗೆ ದೂರ ಮಾಡ್ಬಿಡುತ್ತೆ. ಇದನ್ನ ನೋಡಿ ಈ ತರನೇ ನಮ್ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳಿ ತುಂಬಾ ಜನ ಆಸೆ ಪಟ್ರು. ಆದ್ರೆ ಅವ್ರ ಜೀವನನೇ ನರ್ಕ ಆಗೋಯ್ತು. ನೀನ್ ಇದ್ರ ಮುಂದ್ಗಡೆ ಕೂತ್ಕೋಬೇಡ ಹ್ಯಾರಿ, ನಿನಗೆ ಅಂತ ಸಾತ್ಸೋದ್ ತುಂಬಾ ಇದೆ ಅಂತ ಹೇಳಿದಾಗ ಹ್ಯಾರಿ ಕೂಡ ಇದನ್ನ ಅರ್ಥ ಮಾಡ್ಕೊಂತಾನೆ. ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಈಗೆಲ್ಲ ಕ್ರಿಸ್ಮಸ್ ಲೀವ್ ಆದ್ಮೇಲೆ ತೋರಿಸ್ತಾರೆ. ಎಲ್ಲಾ ಮಕ್ಳು ಮತ್ತೆ ವಾಪಸ್ ಬಂದಿರ್ತಾರೆ. ಹ್ಯಾರಿ ಮತ್ತೆ ರಾನ್ ಇಬ್ರು ಲೈಬ್ರರಿಲಿ ಇರ್ಬೇಕಾದ್ರೆ ಹರ್ಮೆನಿ ಒಂದ್ ದೊಡ್ಡ ಬುಕ್ ನ ಎತ್ಕೊಂಡ್ ಹಾಕ್ತಾಳೆ. ನಾನು ಇಷ್ಟು ಮುಟ್ಟಾಳಿ ಆದಂತೆ ನನಗೆ ಗೊತ್ತಾಗ್ತಾ ಇಲ್ಲ. ಈ ಬುಕ್ ಲೈಬ್ರರಿಲೇ ಇದೆ, ನಾವು ಊರೆಲ್ಲ ಹುಡುಕಿದ್ವಿ ಅಂತ ಹೇಳ್ಬಿಟ್ಟು ನಿಕೋಲಸ್ ಫೇಮನ್ ಅವ್ರ ಬಗ್ಗೆ ಈ ಬುಕ್ ಅಲ್ಲಿ ಬರ್ದಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತೋರಿಸ್ತಾ ಇರ್ತಾನೆ. ಅವ್ರು ಬಂದ್ಬಿಟ್ಟು ಸಾಸರಸ್ ಸ್ಟೋನ್ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಕಲ್ನ ಕಂಡಿಡಿದಿದ್ದಾರೆ. ಅವ್ರು ಇವಾಗ ತಾನೆ 600 ವಯಸ್ಸಿನ ಬರ್ಡೇ ನ ಸೆಲೆಬ್ರೇಟ್ ಮಾಡ್ತಿದಾರಂತೆ. ಇಷ್ಟು ವಯಸ್ಸಾದ್ರೂ ಅವ್ರ ಹೆಂಗಪ್ಪ ಬದುಕಿದಾರೆ ಅಂತ ನೋಡಿದ್ರೆ ಆ ಕಲ್ಲು ಯಾರ ಹತ್ರ ಇರುತ್ತೋ ಅವ್ರಿಗೆ ಇವಾಗೂ ಆಯ್ಸ್ ಹಂಗೆ ಇರುತ್ತಂತೆ, ಅವ್ರು ಸಾಯೋದೇ ಇಲ್ವಂತೆ. ಖಂಡಿತ ಸ್ಟೋನ್ ಇಲ್ಲೇ ಇಲ್ಲೋ ಇದೆ ಅಂತ ಹೇಳಿದಾಗ ಹ್ಯಾರಿ ಕಂಡಿಡಿದ್ ಬಿಟ್ಟ. ಹ್ಯಾಗ್ರಿಡ್ ಬಂದು ಅವತ್ತು ಬ್ಯಾಂಕ್ ಇಂದ ಆ ಲಾಕರ್ ಇಂದ ಏನೋ ಒಂದು ಪೌಚ್ ನ ಎತ್ತಿದ್ರಲ್ಲ, ಅಂದ್ರೆ ಈ ಸಾಸರಸ್ ಅನ್ನೋ ಸ್ಟೋನ್ ನಾನೇ ಅವತ್ತು ಎತ್ಕೊಂಡ್ ಬಂದಿರೋದು, ಅದನ್ನೇ ನಾವೆಲ್ಲಾನು ಈಗ ಹುಷಾರಾಗಿ ನೋಡ್ಕೊಳ್ತಾ ಇರೋದು ಅಂತ ಹ್ಯಾರಿ ಅರ್ಥ ಮಾಡ್ಕೊಳ್ತಾನೆ. ಅದನ್ನ ಅವ್ರ ಹತ್ರ ಕೂಡ ಡಿಸ್ಕಸ್ ಮಾಡ್ತಾನೆ. ಈ ವಿಷಯ ತಿಳ್ಕೊಂಡಿದ ತಕ್ಷಣ ಈ 3 ಜನ ಸ್ಟ್ರೇಟ್ ಆಗಿ ಹ್ಯಾಗ್ರಿಡ್ ಹತ್ರ ಹೋಗ್ಬಿಟ್ಟು ಆ ಕಲ್ನ ಕಳ್ತನ ಮಾಡಕ್ಕೆ ಟ್ರೈ ಮಾಡ್ತಾ ಇರೋದು ಖಂಡಿತ ಪ್ರೊಫೆಸರ್ ಸ್ನೇಕ್. ಹ್ಯಾಗ್ರಿಡ್ ಹೇಳ್ತಾರೆ ಏನು ಸ್ನೇಕ, ಖಂಡಿತ ಇಲ್ಲ, ಅವ್ರು ಕೂಡ ಕಲ್ನ ಹುಷಾರಾಗಿ ನೋಡ್ಕೋಬೇಕಂತ ಹೇಳ್ಬಿಟ್ಟೆ ಆ ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದಾಗ ಹರ್ಮೇನ್ ಹೇಳ್ತಾಳೆ ಮೋಸ್ಟ್ಲಿ ಇದೆಲ್ಲ ಅವ್ರ ಪ್ಲಾನ್ ಆಗಿರ್ಬೋದೇನೋ, ಅದನ್ನ ಹುಷಾರಾಗಿ ನೋಡ್ಕೊಂತಾ ಇದೀವಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿ ನೈಸ್ ಆಗಿ ಅದನ್ನ ಅಲ್ಲಿಂದ ಅಬೇಸ್ ಮಾಡ್ಬಿಡ್ತಾರೇನೋ ಅಂದಾಗ ಹ್ಯಾಗ್ರಿಡ್ ಹೇಳ್ತಾರೆ ಎಷ್ಟ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ, ನೀವ್ ಸೈಲೆಂಟ್ ಆಗಿ ಹೋಗ್ಬಿಟ್ಟು ನಿಮ್ ಕೆಲ್ಸನ ನೀವ್ ನೋಡ್ರಿ, ದೊಡ್ಡೋರ್ ವಿಷಯದಲ್ಲೆಲ್ಲ ನೀವ್ ಅನವಸರವಾಗಿ ಮುಗ್ ದುರ್ಸ್ತಾ ಇದ್ದೀರಾ, ಅದೆಲ್ಲ ನಿಮಗ್ ಬೇಡದೇ ಇರೋ ವಿಷಯ ಅಂತ ಹೇಳ್ಕೊಂಡೆ ಅಲ್ಲಿರೋ ಒಂದು ಮೊಟ್ಟೆನ ಎತ್ಕೊಂಬಂದ್ ಇವ್ರ ಮುಂದ್ಗಡೆ ಇಡ್ತಾರೆ. ಆ ಮೊಟ್ಟೆನ ಹಂಗೆ ಓಡ್ಕೊಂಡು ಚಿಕ್ಕದಾಗ ಒಂದು ಡ್ರ್ಯಾಗನ್ ಹೊರಗಡೆ ಬರುತ್ತೆ. ಅದನ್ನ ರಾನ್ ನೋಡಿ ತುಂಬಾ ಆಸೆ ಪಟ್ಟು ಅದಕ್ಕೊಂದು ಹೆಸರನ್ನ ಇಟ್ಬಿಟ್ಟು ಅದನ್ನ ಮುದ್ ಮಾಡ್ತಾ ಇರ್ಬೇಕಾದ್ರೆ ಆ ಡ್ರ್ಯಾಗನ್ ನೋಡಿದ್ರೆ ಅವನ ಮೇಲೆ ಬೆಂಕಿ ಉದ್ಬಿಟ್ಬಿಡುತ್ತೆ. ಆ ಬೆಂಕಿ ಸ್ಟ್ರೈಟ್ ಆಗಿ ಕಾಡ್ ತರ ಬೆಳೆಸಿಟ್ಕೊಂಡಿರ್ತಾರಲ್ಲ ದಾಡಿ ಹ್ಯಾಗ್ರಿಡ್, ಅದಕ್ಕೆ ಹೋಗಿ ಅಂಟ್ಕೊಂಡ್ಬಿಡುತ್ತೆ. ಅದಾದ್ಮೇಲೆ ಅವ್ರು ಹೇಳ್ತಾರೆ ಈ ಮೊಟ್ಟೆನ ಮಾರ್ಕೆಟ್ ಅಲ್ಲಿ ನನ್ಗೊಬ್ರು ಕೊಟ್ರು, ಇದೆಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಹ್ಯಾರಿ ಹೇಳ್ತಾನೆ ಸರಿ ಹ್ಯಾಗ್ರಿಡ್ ನಮ್ಗೆ ತುಂಬಾ ಟೈಮ್ ಆಯ್ತು ನಾವ್ ಹೋಗ್ತೀವಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇವ್ರ ಹತ್ರ ಮಾತಾಡ್ಕೊಳ್ತಾ ಇರೋದನ್ನ ಹೊರಗಡೆಯಿಂದ ಮ್ಯಾಲ್ಫೈ ನೋಡ್ಬಿಡ್ತಾನೆ. ಸ್ಟ್ರೇಟ್
ಸ್ಟ್ರೇಟ್ ಆಗಿ ಅಲ್ಲಿಂದ ಮೆಗನಗಲ್ ಪ್ರೊಫೆಸರ್ ಹತ್ರ ಹೋಗ್ಬಿಟ್ಟು ಹಾಕೊಟ್ಬಿಡ್ತಾನೆ. ನೈಟ್ ಬಿಲ್ಡಿಂಗ್ ಬಿಟ್ಟು ಹೊರಗಡೆ ಹೋಗ್ಬೇಡ ಅಂತ ಹೇಳಿದ್ರೆ ಕೂಡ ಇವ್ರು ಆಗ್ರೆಟ್ ಅವ್ರ ರೂಮ್ ಹೋಗಿದ್ರು ಅಂತ. ಇದನ್ನ ನೋಡ್ಬಿಟ್ಟು ಮೆಗನಗಲ್ಗೆ ಸಖತ್ ಕೋಪ ಬರುತ್ತೆ. ಅವ್ರು ಹೇಳ್ತಾರೆ, ನಮ್ ಮಾತ್ನ ಮೀರಿ ನೀವು ಬಿಲ್ಡಿಂಗ್ ಇಂದ ಹೊರಗಡೆ ಹೋಗಿರೋದಕ್ಕೆ ಗ್ರಿಫೆಂಡರ್ ಟೀಮ್ಗೆ 50 ಪಾಯಿಂಟ್ಸ್ ನ ಕಡಿಮೆ ಮಾಡ್ತಾ ಇದೀನಿ ಅಂತ. ಅಯ್ಯೋ ಬರ್ತಾ ಬರ್ತಾ ನಮ್ ಟೀಮ್ಗೆ ಪಾಯಿಂಟ್ಸ್ ಕಡಿಮೆ ಆಗ್ತಿದಲ್ವಾ ಅಂತ ಯೋಚನೆ ಮಾಡ್ತಾ ಇದ್ರೆ ಮೆಲ್ಫೋನ್ ಹಂಗೆ ಅಯ್ಯ ಆ ಟೀಮ್ಗೆ ಪಾಯಿಂಟ್ಸ್ ಕಡಿಮೆ ಆಯ್ತು ಅಂತ ಖುಷಿಯಾಗಿರ್ಬೇಕಾದ್ರೆ ಮೆಗನಗಲ್ ಅವ್ನ ಕಡೆ ತಿರ್ಗ್ಬಿಟ್ಟು ಹೇಳ್ತಾರೆ, ನಿನ್ಗೆ ನಗು ಬರ್ತಾ ಇದೆಯಾ, ಹಾಕೊಡ್ತೀನಿ ಅನ್ನೋ ಹೆಸರಲ್ಲಿ ನೀನ್ ಕೂಡ ಹೊರಗಡೆ ಹೋಗಿದ್ದೆ ತಾನೆ. ಸೊ ಸ್ಲಿಥರಿನ್ ಟೀಮ್ ಕೂಡ 50 ಪಾಯಿಂಟ್ಸ್ ನ ಕಡಿಮೆ ಮಾಡ್ತಾ ಇದೀನಿ ಅಂದಿದ ತಕ್ಷಣ ಅವ್ನ ಮುಖ ಹಂಗೆ ಫುಲ್ ಚಿಕ್ಕದಾಗೋಯ್ತು. ಅವ್ನಿಗೆ ಶೇಪ್ ಔಟೇ ಆಗೋಯ್ತು. ಅವ್ರಿಗೆ ಪಾಯಿಂಟ್ಸ್ ಕಡಿಮೆ ಮಾಡೋದು ಅಲ್ದೆ ಅವ್ರಿಗೆ ಪನಿಷ್ಮೆಂಟ್ ಬೇರೆ ಕೊಟ್ಟಿರ್ತಾರೆ. ಆಗ್ರೆಟ್ ಜೊತೆ ನೈಟ್ ಕಾಡ್ ಒಳಗಡೆ ಹೋಗ್ಬೇಕು ಅಂತ ಹೇಳಿ. ಇದನ್ನ ಕೇಳಿಸ್ಕೊಂಡು ಹ್ಯಾರಿಗೆ ಸಖತ್ ಖುಷಿ ಆಗುತ್ತೆ. ಆದ್ರೆ ಮೆಲ್ಫನ್ ಮುಖಾನೇ ಚಿಕ್ಕದಾಗೋಯ್ತು. ಅದಾದ್ಮೇಲೆ ಅವ್ರು ಕೂಡ ಆಗ್ರೆಟ್ ಜೊತೆ ಕಾಡೊಳಗಡೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೆಳಗಡೆ ಏನೋ ವೈಟ್ ಆಗಿ ಬಿದ್ದಿರತ್ತೆ. ಏನಂತ ಹೇಳ್ಬಿಟ್ಟು ಅವ್ರು ಮುಟ್ ನೋಡಿದಾಗ ಇದು ಯೂನಿಕಾರ್ನ್ ನ ಬ್ಲಡ್. ಇದನ್ನ ಯಾರೋ ಸಾಯಿಸಿ ಇವಾಗ ತಾನೇ ಕುಡ್ದಿದ್ದಾರೆ. ಅದನ್ನ ಯಾರಂತ ಹೇಳಿ ನಾವು ಫಸ್ಟ್ ಹುಡುಕ್ಬೇಕು ಅಂತೆಲ್ಲ ಹುಡ್ಕೊಂಡು ಹೋಗ್ತಾರೆ. ಒಬ್ಬೊಬ್ರು ಒಂದೊಂದ್ ದಿಕ್ಕಿಗೆ ಹೋಗಿ ಅಂತ ಹೇಳಿದಾಗ ಹ್ಯಾರಿ ಮತ್ತೆ ಮ್ಯಾಲ್ಫೈ ಇಬ್ರು ಸೇರ್ಕೊಂಡು ಒಂದ್ ಜಾಗಕ್ಕೆ ಹೋಗೋದು. ಅಲ್ಲೋಗಿ ನೋಡಿದ್ರೆ ಅಲ್ಲಿ ಯಾವ್ದೋ ಒಂದು ಬ್ಲಾಕ್ ಕಲರ್ ಆಗಿರೋ ಒಂದು ದೇಹ ಒಂದು ಯೂನಿಕಾರ್ನ್ ನ ಸಾಯಿಸ್ಬಿಟ್ಟು ಅದ್ರ ಬ್ಲಡ್ ನ ಕುಡಿತಾ ಇರುತ್ತೆ. ಅಷ್ಟೇ ಇದನ್ನ ನೋಡಿದ ತಕ್ಷಣ ಮ್ಯಾಲ್ಫೈಗಂತೂ ಉಸಿರು ಕೈಯಲ್ಲೇ ಇಲ್ಲ. ಅಯ್ಯೋ ನನ್ನ ಬಿಟ್ಬಿಡ್ರು ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ಅಲ್ಲಿಂದ ಓಡೋಟೋದ. ಆದ್ರೆ ದೆವ್ವ ಬಂದು ಹ್ಯಾರಿನ ನೋಡ್ಬಿಡ್ತು. ಅವನನ್ನ ಸಾಯಿಸ್ಬೇಕು ಅಂತ ಹತ್ರ ಬರೋ ಟೈಮ್ಗೆ ಅರ್ಧ ಪ್ರಾಣಿ ಅರ್ಧ ಮನುಷ್ಯ ತರ ಇರೋ ಒಬ್ಬ ಬಂದು ಆ ದೆವ್ವನ ಅಲ್ಲಿಂದ ಓಡಿಸಿ ಹ್ಯಾರಿನ ಕಾಪಾಡ್ದ. ಈಗ ಹ್ಯಾರಿನ ನೋಡ್ಬಿಟ್ಟು ಹೇಳ್ತಾನೆ, ಹ್ಯಾರಿ ನೀವ್ ಬಂದ್ಬಿಟ್ರಾ, ನಿಮ್ನ ನೋಡಿ ತುಂಬಾ ಸಂತೋಷ ಆಯ್ತು. ಆದ್ರೆ ನೀವ್ ಈ ಜಾಗಕ್ಕೆಲ್ಲ ಬರಬಾರ್ದಾಗಿತ್ತು. ಇದು ತುಂಬಾನೇ ಅಪಾಯಕಾರಿಯಾದ ಜಾಗ. ಅಷ್ಟೇ ಅಲ್ಲ ಇಲ್ಲಿರೋ ಪ್ರತಿ ಒಂದು ಮೃಗ ಕೂಡ ನೀವ್ ಯಾರು ಅಂತ ಚೆನ್ನಾಗ್ ಗೊತ್ತು ಅಂತ ಹೇಳ್ತಾ ಇರ್ಬೇಕಾದ್ರೆ ಹ್ಯಾರಿ ಕೇಳ್ತಾನೆ, ಸರಿ ಅದು ಬಂತಲ್ಲ ಏನೋ ನನ್ನ ಸಾಯಿಸಕ್ಕೆ, ಅದೇನದು? ಅಷ್ಟೇ ಅಲ್ಲ ಅದೇನಕ್ಕೆ ಯೂನಿಕಾರ್ನ್ ಬ್ಲಡ್ ನ ಕುಡಿತಾ ಇದೆ ಅಂದಾಗ ಆ ಪ್ರಾಣಿ ಮನುಷ್ಯ ಹೇಳ್ತಾನೆ, ಈ ಒಂದು ಕೊಂಬಿರೋ ಯೂನಿಕಾರ್ನ್ ಬ್ಲಡ್ ನ ಕುಡಿದ್ರೆ ಸಾಯೋ ತರುಣದಲ್ಲಿರೋರು ಕೂಡ ಗಟ್ಟಿಮುಟ್ಟಾಗಿ ಎದ್ದು ಬಂದ್ಬಿಡ್ತಾರೆ. ಇದಕ್ಕೆ ಅಂತ ಹೇಳಿ ತುಂಬಾನೇ ಪ್ರಾಪರ್ ಆದ ಪ್ರೊಸೀಜರ್ ಹೊಂದಿದೆ. ಇನ್ ಕೇಸ್ ಬೈ ಮಿಸ್ಟೇಕ್ ಏನಾದ್ರೂ ಮಾಡಿ ನಾವ್ ಅದನ್ನ ಕುಡಿಯಕ್ಕೆ ಟ್ರೈ ಮಾಡಿದ್ರೆ ಅದರ ಒಂದು ಡ್ರಾಪ್ ಬ್ಲಡ್ ಕೂಡ ನಮ್ಮ ತುಟಿ ಮೇಲೆ ಬಿದ್ರೆ ನಮ್ಗೆ ಭಯಂಕರವಾದ ಶಾಪ ಸಿಗುತ್ತೆ. ಜೊತೆಗೆ ನಮ್ಮ ಆಯಸ್ಸಲ್ಲಿ ಅರ್ಧ ಕಡಿಮೆನೂ ಆಗ್ಬಿಡತ್ತೆ ಅಂತ ಹೇಳಿದಾಗ ಹ್ಯಾರಿ ಹೇಳ್ತಾನೆ, ಈ ತರ ಆಸೆ ಯಾರಿಗಿರುತ್ತೆ, ಖಂಡಿತ ಅದು ವಾಲ್ಡಮೋಟೆ ಅಲ್ವಾ ಅಂದಾಗ ಆ ಪ್ರಾಣಿ ಮನುಷ್ಯನೇ ಹೇಳ್ತಾನೆ, ಖಂಡಿತ ಅದೇ ನಿಜ. ನಿಮ್ಮ ಸ್ಕೂಲ್ ಒಳಗಡೆ ಏನಿದೆ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತಾ ಅಂದಾಗ ಹ್ಯಾರಿ ಹೇಳ್ತಾನೆ, ಸಾಸರಸ್ ಸ್ಟೋನೇ ಅಲ್ವಾ. ಅಂದ್ರೆ ಆ ಸ್ಟೋನು ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ್ರೆಟ್ ಜಾಗಕ್ಕೆ ಬಂದ್ಬಿಟ್ಟು ಹ್ಯಾರಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಇವ್ರಿಲ್ ಒಳಗಡೆ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಹ್ಯಾರಿ ಹೇಳ್ತಾನೆ, ಸ್ನೇಕ್ ಬಂದು ಅವನ್ಗೋಸ್ಕರ ಅದನ್ನ ಅಂದ್ರೆ ಸಾಸರಸ್ ಸ್ಟೋನ್ ನ ಎತ್ಕೊಂಡ್ಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ, ಖಂಡಿತ ಅದನ್ನ ವಾಲ್ಡಮೋಟ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರೋದು ಅಂದಾಗ ಈ ಹೆಸರನ್ನ ಕೇಳಿದ ತಕ್ಷಣ ರಾನ್ ಭಯ ಪಡ್ತಾನೆ. ವಾಲ್ಡಮೋಟ ಅವನ್ ಏನಾದ್ರು ತಿರುಗ್ ಬಂದಂದ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ ಹ್ಯಾರಿ ಅಂತ ಹೇಳ್ತಾನೆ. ಆಗ ಹರ್ಮೇನಿ ಹೇಳ್ತಾಳೆ, ಭಯ ಪಡ್ಬೇಡಿ, ನಮ್ಗೆ ಸಪೋರ್ಟಿವ್ ಆಗಿ ಡಂಬಲ್ಡೋರ್ ಇದ್ದಾರೆ, ಅವ್ರು ನಮ್ಮನ್ನ ಕಾಪಾಡ್ತಾರೆ ಅಂತ ಒಂದು ಧೈರ್ಯನ ಹೇಳ್ತಾಳೆ. ಈಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ. ಹ್ಯಾರಿ ಹೇಳ್ತಾನೆ, ನನ್ಗೆ ಯಾಕೋ ಇವತ್ತಿನ ದಿನ ಏನೋ ತಪ್ಪಾಗುತ್ತೆ ಅಂತಾನೆ ಅನ್ನಿಸ್ತಾ ಇದೆ. ನನ್ ಮುಖದ ಮೇಲೆ ಇರೋ ಮಾರ್ಕ್ ಕೂಡ ನನಗೆ ತುಂಬಾನೇ ನೋವಾಗ್ತಿದೆ ಅಂತ ಹೇಳ್ದವನು ಆಗ್ರೆಟ್ ನೋಡಿದ ತಕ್ಷಣ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಹ್ಯಾರಿ ಹೇಳ್ತಾನೆ, ನಾನು ಹೆಂಗ್ ಇಷ್ಟು ಮುಟ್ಟಾಳ್ನಾಗಿದ್ಬಿಟ್ಟೆ, ಆಲ್ರೆಡಿ ಆಗ್ರೆಟ್ ಬಾಯಿ ಒಂದು ತೂತ್ ಬಾಯಿ, ಯಾವ್ದೇ ಒಂದು ವಿಷಯನ ಕೂಡ ಮುಚ್ಚಿಡೋದಿಲ್ಲ, ಎಲ್ಲದನ್ನು ಪಟ ಪಟ ಅಂತ ಹೇಳ್ಬಿಡ್ತಾರೆ ಅಂತ ಹೇಳಿ ಸ್ಟ್ರೇಟ್ ಆಗಿ ಆಗ್ರೆಟ್ ಹತ್ರ ಹೋಗ್ಬಿಟ್ಟು ಕೇಳ್ತಾರೆ, ಆಗ್ರೆಟ್ ನಿಮ್ಗೆ ಮೊಟ್ಟೆನ ಯಾರು ಕೊಟ್ಟಿದ್ದು ಅಂತ ಹೇಳಿದಾಗ ಅವ್ರು ಕೂಡ ಹೇಳ್ತಾರೆ, ನನಗೆ ಮಾರ್ಕೆಟ್ ಅಲ್ಲಿ ಯಾರೋ ಕೊಟ್ರು, ನಾನು ಅವ್ರ ಮುಖನ ನೋಡಿಲ್ಲ, ಅವ್ರ ಮುಖ ಮುಚ್ಚಿಟ್ಕೊಂಡಿದ್ರು, ಅವರ ಮೊಟ್ಟೆನ ನನ್ ಕೈ ಕೊಟ್ಬಿಟ್ಟು ಈ ಪೆಟ್ ಅನಿಮಲ್ಸ್ ಬಗ್ಗೆ ಎಲ್ಲ ನನ್ನ ಹತ್ರ ಹೇಳ್ತಾ ಇದ್ರು ಅಂತ ಹೇಳ್ತಾನೆ. ಆಗ ಹ್ಯಾರಿ ಹೇಳ್ತಾನೆ, ಏನು ಪೆಟ್ ಅನಿಮಲ್ಸ್ ಬಗ್ಗೆ ಮಾತಾಡಿದ್ರ, ಹಂಗಾದ್ರೆ ನಿಮ್ ಹತ್ರ ಫ್ಲಫಿ ಬಗ್ಗೆ ಕೂಡ ಕೇಳಿದ್ರ ಅಂದಾಗ ಆಗ್ರೆಟ್ ಹೇಳ್ತಾರೆ, ಹೌದು ಅವರು ಫ್ಲಫಿ ಬಗ್ಗೆ ಕೇಳಿದ್ರು, ಒಂದು ಮೃಗ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಅದರ ವೀಕ್ನೆಸ್ ಏನು ಅಂತ ತಿಳ್ಕೊಬೇಕು ಅಂತ ನಾನು ಹೇಳಿದೆ. ಅಷ್ಟೇ ಅಲ್ಲ ಫ್ಲಫಿಗೆ ಮೈಲ್ಡ್ ಆದ ಮ್ಯೂಸಿಕ್ ಕೇಳಿದ್ರೆ ಅದಂಗೆ ನಿದ್ದೆ ಮಾಡ್ಬಿಡತ್ತೆ ಅಂತ ಹೇಳ್ದೆ ಅಂದಿದ ತಕ್ಷಣ ಹ್ಯಾರಿ, ಅಯ್ಯೋ ಆಗ್ರೆಟ್ ಇಂತ ಕೆಲಸ ಮಾಡಿದ್ಯಾ ನೀನು, ನಿನ್ ಬಾಯ್ ನಿಜವಾಗ್ಲೂ ತೂತ್ ಬಾಯ್ ಅಂತ ಹೇಳ್ಬಿಟ್ಟು ಇವ್ರು 3 ಜನ ಓಡೋಗಿ ಮೆಗನಗಲ್ ಹತ್ರ ಹೇಳ್ತಾರೆ, ನಾವು ಅರ್ಜೆಂಟ್ ಆಗಿ ಡಂಬಲ್ಡೋರ್ ನೋಡ್ಬೇಕಂದಾಗ ಮೆಗನಗಲ್ ಹೇಳ್ತಾರೆ, ಅವರಿಗೆ ಸದ್ಯಕ್ಕೆ ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಬೇರೆ ಯಾವ್ದೋ ಊರ್ಗ್ ಹೋಗಿದ್ದಾರೆ, ಅವ್ರು ಬರೋದು ಇನ್ನು ಸ್ವಲ್ಪ ದಿನ ಆಗತ್ತೆ ಅಂದಾಗ ಇವ್ರು ಹೇಳ್ತಾರೆ, ಆ ಸಾಸರಸ್ ಸ್ಟೋನ್ಗೆ ದೊಡ್ಡ ಅಪಾಯ ಇದೆ, ಅದನ್ನ ಕದಿಯಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದಾಗ ಏನ್ ಹೇಳ್ತಾ ಇದ್ದೀರಾ ನೀವೆಲ್ಲ, ಅದು ಇರ್ಬೇಕಾಗಿರೋ ಜಾಗದಲ್ಲೇ ಇದೆ, ತುಂಬಾನೇ ಸೇಫ್ ಆಗಿದೆ, ಸುಮ್ನೆ ನೀವೇನಕ್ಕೆ ಈ ವಿಷಯನೆಲ್ಲ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ, ಸೈಲೆಂಟ್ ಆಗಿ ಹೋಗಿ ಓದೋ ಕೆಲಸ ನೋಡಿ ಅಂತ ಬೈದು ಕಳಿಸ್ಬಿಡ್ತಾರೆ. ಅದಾದ್ಮೇಲೆ 3 ಜನ ಸುಮ್ನೆ ಇರೋ ತರ ಇಲ್ಲ, ಇವ್ರು ಏನೋ ಮಾಸ್ಟರ್ ಪ್ಲಾನ್ ಹಾಕಿ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಇವ್ರ ಇತ್ರ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನ ಸ್ನೇಕ್ ಗಮನಿಸ್ಬಿಡ್ತಾರೆ. ಅವ್ರು ಬಂದು ಹೇಳ್ತಾರೆ, ನೀವು 3 ಜನ ಇತರ ಸೀಕ್ರೆಟ್ ಆಗಿ ನಿಂತ್ಕೊಂಡು ಮಾತಾಡ್ತಾ ಇರೋದನ್ನ ನೋಡಿದ್ರೆ ನೀವೇನೋ ತಪ್ಪು ಮಾಡ್ತಾ ಇದೀರಾ ಅಂತ ನನ್ಗೆ ಅನಿಸ್ತಾ ಇದೆ, ಹೋಗ್ ಸೈಲೆಂಟ್ ಆಗಿ ಓದೋ ಕೆಲಸ ಮಾತ್ರ ನೋಡಿ ಅಂತ ಹೇಳ್ಬಿಟ್ಟು ಅವ್ರಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ಈ ಬೊಕ್ಕೆಗಳು ಸುಮ್ನೆ ಇರ್ತಾವ, ಏನಾದ್ರೂ ಒಂದು ಕಂಡಿಡಿಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗಕ್ಕೆ ಶುರು ಮಾಡ್ಬಿಟ್ರು. ಆತರ ನೈಟ್ ಯಾವ್ದೋ ಜಾಗಕ್ಕೆ ಹೋಗ್ಬೇಕು ಅಂತ ನೋಡಿದಾಗ ಈ ಲಾಂಗ್ ಬಾಟಮ್ ಇರ್ತಾನಲ್ಲ, ಅವ್ನ್ ಬಂದ ಅಲ್ಲೇ ಹಾಲ್ ಅಲ್ಲಿ ಕೂತಿರ್ತಾನೆ. ಅವ್ನ್ ಹೇಳ್ತಾನೆ, ನಿಮ್ಮಿಂದ ಬರ್ತಾ ಬರ್ತಾ ನಮ್ ಗ್ರಿಫೆಂಡರ್ ಟೀಮ್ಗೆ ಪಾಯಿಂಟ್ಸ್ ಕಡಿಮೆ ಆಗ್ತಾ ಇದೆ, ಇವಾಗ ಕೂಡ ನೀವ್ ಏನೋ ಒಂದು ತಲಾಟೆ ಕೆಲಸ ಮಾಡಕ್ ಹೋಗ್ತಾ ಇದೀರತಾನೆ, ಅದಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ತಡಿಯಕ್ ಹೋದಾಗ ಹರ್ಮೇನಿ ಬಂದು ಸಾರಿ ಲಾಂಗ್ ಬಾಟಮ್ ಅಂತ ಹೇಳಿ ಅವ್ನ ಮೇಲೆ ಒಂದು ಮಂತ್ರನ ಹಾಕ್ಬಿಟ್ಟು ಅವ್ರು ನಂಗೆ ಫ್ರೀಸೇ ಮಾಡ್ಬಿಟ್ಲು. ಅದಾದ್ಮೇಲೆ ಈ 3 ಜನನು ಆ ಬುಲ್ಡಾಗ್ ಇತ್ತಲ್ವಾ ಆ ರೂಮ್ ಹೋಗಿ ನೋಡಿದ್ರೆ ಆಲ್ರೆಡಿ ಅಲ್ಲೊಂದು ಮೆಲೋಡಿ ಮ್ಯೂಸಿಕ್ ಓಡ್ತಾ ಇರುತ್ತೆ, ಆ ಬುಲ್ಡಾಗ್ ಚೆನ್ನಾಗಿ ನಿದ್ದೆ ಮಾಡ್ತಾ ಇರುತ್ತೆ. ಹಂಗಾದ್ರೆ ನಮಗ್ ಮುಂಚೆನೆ ಯಾರೋ ಸ್ಟೋನ್ ನ ಎತ್ತಕ್ಕೆ ಅಂತ ಬಂದಿದ್ದಾರೆ ಅಂತ ಹೇಳ್ಕೊಂಡು ಈ 3 ಜನ ಒಳಗಡೆ ಹೋಗ್ತಾರೆ. ಆ ಕೆಳಗಡೆ ಇರೋ ಡೋರ್ ನ ಓಪನ್ ಮಾಡೋದಕ್ಕೆ ಮುಂಚೆ ಹ್ಯಾರಿ ಹೇಳ್ತಾನೆ, ಫಸ್ಟ್ ನಾನು ಒಳಗಡೆ ಹೋಗ್ತೀನಿ, ನೀವು ಹೋಗ್ಬಿಟ್ಟು ಯಾರನ್ನಾದ್ರೂ ಹೆಲ್ಪ್ ಗೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಆ ಮೆಲೋಡಿ ಮ್ಯೂಸಿಕ್ ನಿಂತೋಯ್ತು, ಆ ಬುಲ್ಡಾಗ್ ಕೂಡ ಎದ್ಬಿಡ್ತು. ಅಷ್ಟೇ ಬೇರೆ ದಾರಿ ಇಲ್ಲದೆ 3 ಜನ ಕೂಡ ಒಳಗಡೆ ಹೊರಟೋಗ್ತಾರೆ.
ಹೋಗ್ತಾರೆ. ಅವ್ರ ಹತ್ರ ಯಾವ್ದೋ ಒಂದು ರೂಮ್ ಒಳಗಡೆ ಜಂಪ್ ಮಾಡಿದ ತಕ್ಷಣ ಅಲ್ಲಿರೋ ಬೇರ್ಗಳೆಲ್ಲ ಬಂದು ಇವ್ರನ್ನ ಟೈಟ್ ಆಗಿ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಭಯ ಪಡ್ತಾರೆ. ಆದ್ರೆ ಹರ್ಮೇನಿ ಮಾತ್ರ ಒಂದ್ ವಿಷಯ ಹೇಳ್ತಾಳೆ, ಇರಿ ನೀವ್ ಯಾರು ಗಾಬರಿ ಪಡಬೇಡಿ, ಇದ್ರ ಬಗ್ಗೆ ನಾನೊಂದು ಬುಕ್ ಅಲ್ಲಿ ಓದಿದೀನಿ. ಈ ಬೇರುಗಳ ಹೆಸರು ಮರಣ ಬೇರುಗಳು ಅಂತ. ನಾವ್ ಈ ತರ ಅಲ್ಲಾಡ್ತಾ ಇದ್ರೆ ಅದು ನಮ್ಮನ್ನ ಇನ್ನಷ್ಟು ಟೈಟ್ ಮಾಡುತ್ತೆ, ನಮ್ಮನ್ನ ಸಾಯಿಸೇ ಹಾಕ್ಬಿಡುತ್ತೆ. ಸೊ ಯಾರು ಅಲ್ಲಾಡ್ಬಿಡಿ, ಹಂಗೆ ಸೈಲೆಂಟ್ ಆಗಿರಿ ಅಂತ ಹೇಳಿದ್ರೆ ಇವ್ರು ಕೇಳೋತಾರೆ ಇಲ್ಲ, ಅಯ್ಯೋ ನಮ್ ಪ್ರಾಣ ಹೋಗ್ತಾ ಇದೆ, ನಮ್ಮನ್ನ ಯಾರಾದ್ರೂ ಬಂದು ಕಾಪಾಡಿ ಅಂತ ಕಿರ್ಸ್ತಾನೆ ಇರ್ತಾರೆ. ಆದ್ರೆ ಹರ್ಮೇನಿ ಸೈಲೆಂಟ್ ಆಗಿರ್ತಾಳ. ಅವ್ರ ಸ್ಟ್ರೇಟ್ ಆಗಿ ಬೇರೆ ಒಳಗಡೆ ಹೊರಟೆ ಹೋದ್ಲು. ಇದ್ರ ನೋಡ್ಬಿಟ್ಟು ರಾನ್ ಅಂತೂ ಅಯ್ಯೋ ನಮ್ಮನ್ನ ಕಾಪಾಡ್ತೀರಿ ಅನ್ನೋ ಹೆಸರಲ್ಲಿ ಇವಳಿ ತರ ಸತ್ತೋಗ್ಬಿಟ್ಲೆ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಆದ್ರೆ ಹರ್ಮೇನಿ ಸತ್ತಿರೋದಿಲ್ಲ, ಕೆಳಗಡೆ ಬಿದ್ದಿರ್ತಾಳೆ. ಹರ್ಮೇನಿ ಕೆಳಗಡೆಯಿಂದ ಹೇಳ್ತಾಳೆ, ಹ್ಯಾರಿ, ರಾನ್, ನಾನು ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನೀವೇನು ಮಾಡ್ಬಿಡಿ, ಸೈಲೆಂಟ್ ಆಗಿರಿ, ಸೈಲೆಂಟ್ ಆಗಿ ನೀವು ಕೆಳಗಡೆ ಬಂದ್ಬಿಡ್ತೀರಾ ಅಂತ ಹೇಳಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋ ಹ್ಯಾರಿ ಸೈಲೆಂಟ್ ಆಗ್ತಾನೆ. ಸೊ ಹ್ಯಾರಿ ಕೆಳಗಡೆ ಬಂದ್ಬಿಡ್ತಾನೆ. ಆದ್ರೆ ರಾನ್ ಅಂತೂ ನಿಮ್ಮನ್ನ ನಂಬ್ಕೊಂಡ್ ಬಂದ್ರೆ ನನ್ನ ಹತ್ರ ಅರ್ಧ ದಾರಿಯಲ್ಲಿ ಬಿಟ್ಬಿಟ್ರೆ ನನ್ನ ಸಾಯೋ ತರ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಕೂಗಾಡ್ತಾ ಇರ್ತಾನೆ. ಆದ್ರೆ ಹರ್ಮೇನಿ ಇದಕ್ ಮುಂಚೆ ಬುಕ್ಕಲ್ಲಿ ಓದಿದ್ಲು ಅಂತ ಹೇಳಿದ್ರಲ್ಲ, ಸೊ ಇದಕ್ಕೆಲ್ಲ ಬೆಳಕು ಬಂದ್ರೆ ಆಗಲ್ಲ ಅಂತ ಹೇಳಿ ಇವಳು ಮ್ಯಾಜಿಕ್ ಸ್ಟಿಕ್ ನ ಯೂಸ್ ಮಾಡಿ ಮಂತ್ರ ಹಾಕಿ ಆ ಬೇರ್ಗಳಿಂದ ಹೆಂಗೋ ರಾನ್ ನ ಕೂಡ ಬಿಡಿಸ್ಕೊಂಡಿದ್ದಾಯ್ತು. ಅದಾದ್ಮೇಲೆ ಇವ್ರು ಸ್ಟ್ರೇಟ್ ಆಗಿ ಅಲ್ಲಿಂದ ಯಾವ್ದೋ ಒಂದು ಡೋರ್ ಹತ್ರ ಹೋಗ್ತಾರೆ. ಇವ್ರು ಏನೇ ಮಂತ್ರ ಹಾಕಿದ್ರೆ ಕೂಡ ಡೋರ್ ನ ಓಪನ್ ಮಾಡಕ್ಕೆ ಆಗ್ತಾ ಇಲ್ಲ. ಹಂಗೆ ತಲೆ ಎತ್ತಿ ನೋಡಿದ್ರೆ ಕೀಗಳೆಲ್ಲ ಒಳ್ಳೆ ರೆಕ್ಕೆ ಬಂದು ಹಂಗೆ ಗಾಳಿಯಲ್ಲಿ ತೇಲ್ತಾ ಇರುತ್ತೆ, ಪಕ್ಷಿಗಳ ತರ ಹಾರ್ತಾ ಇರುತ್ತೆ. ನಮ್ಗೆ ಈ ಡೋರ್ಗಾಗಿರೋ ಕರೆಕ್ಟ್ ಆದ ಕೀನ ಎತ್ಕೊಂಡ್ರೆ ಮಾತ್ರನೇ ನಮ್ಗೆ ಇಲ್ಲಿಂದ ತಪ್ಪಿಸ್ಕೊಳಕ್ ಆಗೋದು. ನಾವ್ ಹೆಂಗಾದ್ರೂ ಮಾಡಿದನ್ನ ಎತ್ಕೋಬೇಕು ಅಂತ ನೋಡಿದಾಗ ಹ್ಯಾರಿ ಕೀನ ಕಂಡಿಡಿದ್ ಬಿಟ್ಟ. ಹೆಂಗೆ ಅಂತ ನೋಡಿದ್ರೆ ಅಲ್ಲಿರೋದೆಲ್ಲ ಗೋಲ್ಡನ್ ಕೀ, ಆದ್ರೆ ಒಂದೇ ಒಂದು ಕೀ ಮಾತ್ರ ತುಂಬಾನೇ ಹೋಲ್ಡ್ ಆಗಿರುತ್ತೆ. ಹ್ಯಾರಿ ಸ್ವಲ್ಪನೂ ಯೋಚನೆ ಮಾಡಿಲ್ಲ. ಅವ್ನ್ ಮ್ಯಾಜಿಕ್ ಸ್ಟಿಕ್ ನ ಅಂದ್ರೆ ಮ್ಯಾಜಿಕ್ ಬ್ರೂಮ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಿ ಹಾರ್ಕೊಂಡ್ ಹೋಗ್ತಾನೆ. ಅವನ ಹತ್ರ ಹಾರಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲಾ ಕೀಸ್ ಕೂಡ ಇವ್ರನ್ನ ಓಡಿಸ್ಕೊಂಡ್ ಬರಕ್ಕೆ ಶುರು ಮಾಡುತ್ತೆ. ಹೆಂಗೋ ಅದ್ರ ಜೊತೆ ಜಗಳ ಮಾಡ್ಕೊಂಡು ಆ ಕೀನ ಕೂಡ ಕ್ಯಾಚ್ ಇಟ್ಕೊಂಡು ಹರ್ಮೇನಿ ಕಡೆಗೆ ಎಸಿತಾನೆ. ಅವಳು ಕೂಡ ಟಕ್ಕಂತ ಡೋರ್ ನ ಓಪನ್ ಮಾಡಿ 3 ಜನ ಹೆಂಗೋ ಸೇಫ್ ಆಗಿ ಒಳಗಡೆ ಹೊರಟೋದ್ರು. ಡೋರ್ ನ ಕೂಡ ಕ್ಲೋಸ್ ಮಾಡ್ಬಿಟ್ರು. ಒಳಗಡೆ ಹೋಗಿ ನೋಡಿದ್ರೆ ದೊಡ್ಡ ಚೆಸ್ ಬೋರ್ಡ್ ಗೇಮ್ ತರ ಇರೋ ಒಂದು ರೂಮೇ ಇರುತ್ತೆ. ಇದನ್ನ ನೋಡ್ಬಿಟ್ಟು ಹೇಳ್ತಾಳೆ, ಏನಿದು ಚೆಸ್ ಬೋರ್ಡಾ, ಇದನ್ನ ನೀವ್ ಆಡ್ತಾ ಇರೋ ಆ ಮಂತ್ರವಾದಿಗಳ ಚೆಸ್ ಬೋರ್ಡ್ ತರನೇ ಇದೆ ಅಂದಾಗ ಹೌದೌದು ಹಂಗೆ ಇದೆ ನೋಡೋದಕ್ಕೆ, ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಂತ ನೋಡಿದ್ರೆ ಆ ಚೆಸ್ ಬೋರ್ಡ್ ಅಲ್ಲಿರೋ ಸೈನಿಕರೆಲ್ಲ ಕತ್ತಿನೆಲ್ಲ ಎತ್ಕೊಂಡಿರೋ ಮುಂದಕ್ಕೆ ಹೋಗಕ್ ಬಿಡ್ತಾ ಇಲ್ಲ. ಇದನ್ನ ನೋಡ್ಬಿಟ್ಟು ರಾನ್ಗೆ ಅರ್ಥ ಆಗೋಯ್ತು, ನಾ ಗೇಮ್ ನ ಆಡಿದ್ರೆ ಮಾತ್ರನೇ ನಾವ್ ಇಲ್ಲಿಂದ ಹೋಗಕ್ಕಾಗೋದು ಅಂತ ಹೇಳಿ ಇವ್ನ್ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಒಂದು ಕುದುರೆ ಹತ್ರ ನಿಂತ್ಕೊಂಡು ರಾಣಿ ಪ್ಲೇಸ್ ಅಲ್ಲಿ ಹರ್ಮೇನ ನಿಂತ್ಕೊ ಅಂತ ಹೇಳ್ತಾನೆ. ಅದಾದ್ಮೇಲೆ ಮಂತ್ರಿ ಪ್ಲೇಸ್ ಅಲ್ಲಿ ಹ್ಯಾರಿನ ನಿಂತ್ಕೊಳ್ಳಕ್ಕೆ ಹೇಳ್ತಾನೆ. ಈಗ ಹುಷಾರಾಗಿ ನಾವ್ ಗೇಮ್ ನ ಆಡಿ ವಿನ್ ಆದ್ರೆ ಮಾತ್ರನೇ ಒಳಗಡೆ ಹೋಗಕ್ಕಾಗೋದು ಅಂತ ಹೇಳ್ಬಿಟ್ಟು ಸ್ಲೋ ಆಗಿ ಕಾಯಿನ್ಸ್ ಎಲ್ಲ ಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಹರ್ಮೇನಿ ಹೇಳ್ತಾಳೆ, ನೀವು ಆಡ್ತಾ ಇದ್ದಿದ್ ಗೇಮ್ ತರ ಅಲ್ಲ ತಾನೆ, ಅವ್ರು ಯಾರನ್ನೂ ಹೊಡಿಯಲ್ಲ ತಾನೆ ಅಂತ ಹೇಳಿದ ತಕ್ಷಣ ಸೈನಿಕ ಕೈಲಿರೋ ಕತ್ತಿನ ಎತ್ಕೊಂಡು ಪಕ್ಕದಲ್ಲಿರೋನ ಹಂಗೆ ಒಂದೇ ಗೆಟ್ಟೆ ಹಾಕಿದಂಗೆ ಪೀಸ್ ಪೀಸ್ ಆಗೋಯ್ತು. ಇದನ್ನ ನೋಡ್ಬಿಟ್ಟು ಹರ್ಮೇನಿಗಂತೂ ಸಖತ್ ಭಯ ಆಗ್ಬಿಡುತ್ತೆ. ಅಯ್ಯೋ ಏನ್ ನಡೀತಾ ಇದೆ ಇಲ್ಲಿ ಅಂತ. ರಾನ್ ಹೇಳ್ತಾನೆ, ನನಗ್ ಖಂಡಿತ ಗೊತ್ತು ಇದು ಮಾಯಾ ಚೆಸ್ ಬೋರ್ಡೆ, ಹೆಂಗಾದ್ರೂ ಮಾಡಿ ನಾವ್ ಇದನ್ನ ಆಡ್ಬೇಕು ಅಂತ. ರಾನ್ ಅಂತೂ ಸಖತ್ ತಲೆ ಉಪಯೋಗಿಸಿ ಚೆಸ್ ನ ಅಷ್ಟು ಚೆನ್ನಾಗಿ ಆಡ್ತಾ ಇರ್ತಾನೆ. ಆದ್ರೆ ಗೇಮ್ ಕೊನೆಗೆ ಬಂತು. ರಾನ್ ಹೇಳ್ತಾನೆ, ಇವಾಗ ನಾನ್ ಸ್ಟೆಪ್ ನ ಮೂವ್ ಮಾಡಿಲ್ಲ ಅಂತಂದ್ರೆ ಈ ಗೇಮ್ ನ ಮುಗ್ಸಕ್ ಆಗಲ್ಲ. ಹ್ಯಾರಿ, ನಾನೊಂದ್ ಸ್ಟೆಪ್ ಮುಂದ್ಗಡೆ ಹೋಗ್ತೀನಿ, ಆ ಸೈನಿಕ ನನ್ನ ಹೊಡಿತಾನೆ, ಅದಾದ್ಮೇಲೆ ರಾಣಿಗೆ ಚೆಕ್ ಇಡ್ತಾರೆ, ಆದ್ರೆ ನೀನ್ ಬಂದು ಅವ್ರನ್ನ ಹೊಡೆದ್ಬಿಟ್ಟು ಅವ್ರ ಕಡೆಗೆ ಚೆಕ್ ಇಡು ಅಂತ ಹೇಳ್ತಾನೆ. ಆದ್ರೆ ಹ್ಯಾರಿ ಹೇಳ್ತಾನೆ, ಬೇಡ ಕಣೋ, ನಿನ್ನ ನೀನ್ ತ್ಯಾಗ ಮಾಡ್ಕೊಂಡು ಈ ಕೆಲ್ಸನ ಮಾಡ್ಬೇಡ ಅಂತ. ಆದ್ರೆ ಸ್ವಲ್ಪನೂ ಯೋಚನೆ ಮಾಡಿಲ್ಲ ರಾನು, ಇಲ್ಲ ನಾನು ಈ ಕೆಲಸ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಅವ್ನ್ ಕುದುರೆನ ಮುಂದಕ್ಕೆ ಜರ್ಗ್ಸೇ ಬಿಟ್ಟ. ಅಷ್ಟೇ ಸೈನಿಕ ಬಂದು ರಾನ್ ಕುದುರೆಗೆ ಒಂದೇ ಎಟ್ಟೆ ಹಾಕೋದು. ರಾನ್ ಕೂಡ ಪಾಪ ಅಷ್ಟು ದೂರದಲ್ಲಿ ಹೋಗಿ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೇ ಬಿಟ್ಟ. ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹೆಂಗೋ ರಾನ್ ಕೊಟ್ಟಿದ್ದ ಐಡಿಯಾ ಪ್ರಕಾರ ಹ್ಯಾರಿ ಕೂಡ ಆಡಿ ಗೇಮ್ ನ ವಿನ್ ಮಾಡ್ಬಿಟ್ರು. ಆದ್ರೆ ಇಲ್ಲಿ ರಾನ್ ಬಂದು ಎದ್ದೇಳ್ತಾನೆ ಇಲ್ಲ. ಹ್ಯಾರಿ ಹೇಳ್ತಾನೆ, ನಮ್ಗೆ ಇದಕ್ ಮೇಲೆ ಟೈಮ್ ಇಲ್ಲ, ನೀನ್ ಹೋಗ್ಬಿಟ್ಟು ಯಾರನ್ನಾದ್ರೂ ಹೆಲ್ಪ್ ಕರ್ಕೊಂಬ, ನಾನ್ ಮುಂದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ರಾನ್ ಅಲ್ಲೇ ಬಿಟ್ಬಿಟ್ಟು ಹ್ಯಾರಿ ಬಂದ್ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಅಂದ್ರೆ ಯಾವ್ದೋ ಒಂದು ರೂಮ್ ಒಳಗಡೆ ಹೋಗ್ತಾನೆ. ಅಲ್ಲೋಗಿ ನೋಡಿದ ತಕ್ಷಣ ಇವ್ನಿಗೆ ಭಯಂಕರ ಶಾಕು. ಏನ್ ವಿಷಯ ಅಂತ ನೋಡಿದ್ರೆ ಒಳಗಡೆ ಸ್ನೇಕ್ ಇರ್ತಾರೆ ಅಂತ ಇವ್ನು ಅನ್ಕೊಂಡಿದ್ದು. ಆದ್ರೆ ನೋಡಿದ್ರೆ ತಲೆಗೆ ಬಟ್ಟೆ ಕಟ್ಕೊಂಡಿರ್ತಾರಲ್ಲ ಅವ್ರು ಇರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಹ್ಯಾರಿ ಕೇಳ್ತಾನೆ, ನೀವ್ ಯಾಕೆ ಇಲ್ಲಿದ್ದೀರಾ, ನಾನು ಸ್ನೇಕ್ ಇರ್ತಾರೆ ಅನ್ಕೊಂಡೆ ಅಂದಾಗ ಇವ್ನು ಹೇಳ್ತಾನೆ, ಏನು ಸ್ನೇಕಾ, ಅವ್ರೇನಕ್ಕೆ ಇಲ್ಲಿರ್ತಾರೆ, ಅವ್ರೊಬ್ರು ಅಮಾಯಕರು, ಅವ್ರು ತುಂಬಾ ಒಳ್ಳೆಯವರು, ಅವ್ರ ಇಡಕ್ಕೆ ಜಾಕ್ ಬರ್ತಾರೆ. ನೀನೇನ್ ಅನ್ಕೊಂಡಿದ್ಯಾ ಹ್ಯಾರಿ, ಅವತ್ತು ನಿನ್ ಗೇಮ್ ಅಲ್ಲಿ ನಿನ್ ಸ್ಟಿಕ್ ಬಂದು ತಲೆ ಕೆಳಗಡೆ ಅಲ್ಲಾಡ್ತಾ ಇತ್ತು, ನಿನ್ನ ಕೆಳಗಡೆ ಬೀಳ್ಸಕ್ಕೆ ಅಂತ ಹೇಳ್ಬಿಟ್ಟು ನಾನೇ ಮಂತ್ರ ಆಗ್ತಾ ಇದ್ದು, ಆದ್ರೆ ನಿನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಸ್ನೇಕ್ ಅನ್ನೋರ್ ಮಂತ್ರ ಆಗ್ತಾ ಇದ್ದು, ನೀವ್ ತಪ್ಪಾಗಿ ತಿಳ್ಕೊಂಡ್ರಲ್ವಾ ಅಂತ ಹೇಳಿ ಒಂಥರ ತುಂಬಾ ನಿಜಗಳನ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಲ್ಮೋಸ್ಟ್ ತುಂಬಾ ನಿಜಗಳನ್ನ ಹೇಳ್ತಾ ಇರ್ತಾನೆ. ಅಂದ್ರೆ ಆ ಭೂತ ಬಂದಿರತ್ತಲ್ಲ, ಆ ಭೂತನ ಸ್ಕೂಲ್ ಒಳಗಡೆ ಕರ್ಸ್ಬಿಟ್ಟು ಎಲ್ಲಾರನ್ನು ಡೈವರ್ಟ್ ಮಾಡಿ ಆ 3ನೇ ಮಾಡಿಗೆ ಹೋಗ್ಬೇಕು ಅಂತ ನಾನು ಟ್ರೈ ಮಾಡಿದೆ. ಅವಾಗ ಕೂಡ ಸ್ನೇಕ್ ಬಂದು ನನ್ನ ತಡೆದ್ರು. ಅಂದ್ರೆ ಸ್ನೇಕ್ ಮತ್ತೆ ಸಪರೇಟ್ ಆಗಿ ಹೋಗಿರ್ತಾರಲ್ಲ, ಅವಾಗ ಅವ್ರು ಹೋಗ್ಬಿಟ್ಟು ಇವನ್ನ ತಡೆದಿರ್ತಾರೆ. ಆ ಸ್ಟೋನ್ ಅದೇ ಜಾಗದಲ್ಲಿ ಇದೆ ಅಂತ ನಿನ್ಗೂ ಗೊತ್ತು, ನೀನ್ ಏನಕ್ಕೆ ಹೋಗ್ತಾ ಇದೀಯ ಅಂತ ಹೇಳ್ಬಿಟ್ಟು ಪ್ರತಿ ಸರಿ ನನ್ನ ತಡಿತಾ ಇದ್ರು. ಅದಾದ್ಮೇಲೆನೆ ನೈಸಾಗಿ ಆಗ್ರೆಟ್ ಬೈಯಿಂದ ಫ್ಲಫಿನ ಹೆಂಗ್ ಸಮಾಧಾನ ಮಾಡಬಹುದು ಅಂತ ತಿಳ್ಕೊಂಡು ಅದಕ್ ಮೈಲ್ಡ್ ಆದ ಮ್ಯೂಸಿಕ್ ಹಾಕ್ಬಿಟ್ಟು ಅದನ್ನ ಕಣ್ ತಪ್ಸಿ ನಾನು ಈ ಜಾಗಕ್ಕೆ ಬಂದೆ. ಹಂಗಾದ್ರೆ ಸ್ಟಾರ್ಟಿಂಗ್ ಇಂದ ಎಲ್ಲಾ ತಪ್ಪನ ಕೂಡ ಈ ಪ್ರೊಫೆಸರೇ ಮಾಡಿರೋದು. ಆದ್ರೆ ನಾವೆಲ್ಲನೂ ತಪ್ಪಾಗಿ ಆ ಪ್ರೊಫೆಸರ್ ಸ್ನೇಕ್ ಅಂತ ಅನ್ಕೊಂಡಿದ್ವಲ್ಲ, ಇವಾಗ ನಿಜ ಗೊತ್ತಾಗ್ತಾ ಇರೋದು. ಹ್ಯಾರಿಗಂತೂ ಸಖತ್ ಶಾಕ್ ಆಗುತ್ತೆ. ಈಗ ತಲೆಗ್ ಬಟ್ಟೆ ಕಟ್ಕೊಂಡಿರ್ತಾರಲ್ಲ ಪ್ರೊಫೆಸರ್ ಹೇಳ್ತಾರೆ, ಈ ಕನ್ನಡಿಯಲ್ಲಿ ನನ್ ಕೈಯಲ್ಲಿ ಆ ಮಾಯಕ್ಕಲ್ ಇರೋ ತರ ನನಗ್ ತೋರಿಸ್ತಾ ಇದೆ, ಆದ್ರೆ ಕಲ್ಲೆಲ್ಲಿದೆ ಅಂತ ನನಗ್ ಗೊತ್ತಿಲ್ಲ, ಅದೆಲ್ಲಿರ್ಬೋದು ಅಂತ ಹೇಳಿದಾಗ ಆ ಪ್ರೊಫೆಸರ್ ಮಾತ್ರ ಹಿಂದ್ಗಡೆಯಿಂದ ಒಂದು ವಾಯ್ಸ್ ಕೇಳಿಸುತ್ತೆ, ಆ ಹುಡುಗನ್ನ ಬಂದು ಕನ್ನಡಿ ಮುಂದೆ ನಿಂತ್ಕೋ ಹೇಳೋ ಅಂತ. ಅದಾದ್ಮೇಲೆ ಅವ್ರು ಕೂಡ ಕರೆದಾಗ ಹ್ಯಾರಿ ಕೂಡ ಬಂದ್ ಅದ್ರ ಮುಂದೆ ನಿಂತ್ಕೊಳ್ತಾನೆ. ಆ ಕನ್ನಡಿ ಒಳಗಡೆ ಹ್ಯಾರಿ ಬಂದು ಪಾಕೆಟ್ ಇಂದ ಕಲ್ಲೆತ್ತಿ ತೋರಿಸೋ ತರ ತೋರಿಸ್ತಾ ಇರುತ್ತೆ. ಆ ಪ್ರೊಫೆಸರ್ ಕೇಳ್ತಾರೆ, ಕನ್ನಡಿಯಲ್ಲಿ ನಿನ್ಗೆ ಏನ್ ಕಾಣಿಸ್ತಾ ಇದೆ ಅಂದಾಗ ಹ್ಯಾರಿ ಹೇಳ್ತಾನೆ, ನನ್ಗ ನಾವ್ ಆ ಗೇಮ್ ಅಲ್ಲಿ ವಿನ್ ಆಗಿ ಟ್ರಾಫಿ ವಿನ್ ಮಾಡೋ ತರ ತೋರಿಸ್ತಾ ಇದೆ ಅಂದಾಗ ಅವ್ನಿಗೆ ಮತ್ತೆ
ಒಂದು ವಾಯ್ಸ್ ಕೇಳಿಸುತ್ತೆ. ಅಂದ್ರೆ ಪ್ರೊಫೆಸರ್ಗೆ ಅವ್ನ್ ಸುಳ್ಳು ಹೇಳ್ತಾ ಇದ್ದಾನೆ, ನನ್ ಮುಖನ ಅವನಿಗೆ ತೋರ್ಸು ಅಂತ ಹೇಳಿದ ತಕ್ಷಣ ಆ ಪ್ರೊಫೆಸರ್ ಕೂಡ ತಲೆಗೊಂದ್ ಬಟ್ಟೆನ ಕಟ್ಕೊಂಡಿರ್ತಾರಲ್ಲ, ಆ ತೆಗ್ದಿದ ತಕ್ಷಣ ಆ ಪ್ರೊಫೆಸರ್ ತಲೆ ಹಿಂದ್ಗಡೆ ಒಂದು ತಲೆ ಇರುತ್ತೆ. ಇವನ್ ಬೇರೆ ಯಾರು ಅಲ್ಲ, ಇವನೇ ವಾಲ್ಡಮೋಟ್. ಹ್ಯಾರಿ ಕೇಳ್ತಾನೆ, ವಾಲ್ಡಮೋಟ್ ನೀನಾ ಅಂದಾಗ ಅವ್ನ್ ಹೇಳ್ತಾನೆ, ಬದುಕೋದಕ್ಕೋಸ್ಕರ ಏನೆಲ್ಲ ಮಾಡ್ಬೇಕು ಹ್ಯಾರಿ, ನನಗೆ ಅಂತ ಒಂದು ದೇಹ ಇಲ್ಲ ಕಣೋ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಪ್ರಾಬ್ಲಮ್. ಯೂನಿಕಾರ್ನ್ ನ ಬ್ಲಡ್ ಜಸ್ಟ್ ನನ್ನ ಪ್ರಾಣದಲ್ಲಿರೋದಕ್ ಮಾತ್ರನೇ ಪ್ರಯೋಗಕ್ಕೆ ಬರುತ್ತೆ ಹೊರತು ನನ್ಗೆ ದೇಹ ಕೊಡೋದಕ್ಕಲ್ಲ. ನನಗ ಆತರ ಒಂದು ದೇಹ ಬೇಕು ಅಂತಂದ್ರೆ ಆ ವಿಷಯ ನಿನ್ನ ಹತ್ರ ಮಾತ್ರ ಇದೆ ಹ್ಯಾರಿ, ನಿನ್ ಪಾಕೆಟ್ ಅಲ್ಲಿ ಇದೆ ಅಂತ ಹೇಳಿದ ತಕ್ಷಣ ಹ್ಯಾರಿ ಬಂದು ಇಲ್ಲ ನಾನ್ ಕೊಡಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಅವ್ರು ಮಾತಾಡ್ತಾ ಇರೋದು ಆ ಸಾಸರಸ್ ಸ್ಟೋನ್ ಬಗ್ಗೆ. ಹ್ಯಾರಿ ಕೊಡಲ್ಲ ಅಂತ ಹೇಳಿದಾಗ ವಾಲ್ಡಮೋಟ್ಗೆ ಸಖತ್ ಕೋಪ ಬರುತ್ತೆ. ನೀನೊಂದು ಮುಟ್ಟಾಳ ತರ ಮಾತಾಡ್ತಾ ಇದೀಯ ಹ್ಯಾರಿ, ನಿಮ್ಮಪ್ಪ ಕೂಡ ಒಂದ್ ಟೈಮಲ್ಲಿ ಇದೇ ತರ ಮಾತಾಡಿದ್ರು, ಅದಕ್ಕೋಸ್ಕರನೇ ನನ್ನ ಕೈಯಿಂದ ನಿಮ್ಮಪ್ಪ ಸತ್ರು, ನಿನ್ಗೆ ನಿಮ್ಮ ಅಪ್ಪ ಅಮ್ಮನ ನೋಡ್ಬೇಕು ಅಂತ ಇಲ್ವಾ ಹ್ಯಾರಿ ಅಂತ ಅವ್ರು ನಂಗೆ ಒಂಥರ ಮೈಮರ್ಸೋ ತರ ಮಾಡ್ತಾರೆ. ಆ ಕನ್ನಡದಲ್ಲಿ ಅವ್ರ ಅಪ್ಪ ಅಮ್ಮನ ಕಾಣಿಸೋ ತರ ಮಾಡ್ತಾರೆ. ಇದನ್ನ ಹ್ಯಾರಿ ಕೂಡ ನೋಡ್ಬಿಟ್ಟು ಆಲ್ಮೋಸ್ಟ್ ಒಂದ್ 90% ಕನ್ವಿನ್ಸೇ ಆಗ್ಬಿಟ್ಟ ಇವನ್ ಮಾತ್ಗೆ. ಆ ಪಾಕೆಟ್ ಇಂದ ಕಲ್ನ ಎತ್ತಿ ಕೈಗೆ ಇಟ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲ ನಾನು ಇದ್ರ ನೀ ಕೊಡಲ್ಲ ಅಂದಿದ ತಕ್ಷಣ ಆ ಪ್ರೊಫೆಸರ್ಗೆ ಅಂದ್ರೆ ವಾಲ್ಡಮೋಟ್ಗೆ ಸಖತ್ ಕೋಪ ಬರುತ್ತೆ. ನನ್ಗದ್ ಬೇಕು ಅಂತ ಹೇಳ್ಬಿಟ್ಟು ಓಡ್ ಬಂದು ಹ್ಯಾರಿ ನಂಗೆ ಕತ್ತಿ ಹಿಡ್ಕೊಂಡು ಕೆಳಗಡೆ ತಳ್ಳಿ, ಕಲ್ಲು ಕೂಡ ಸ್ವಲ್ಪ ದೂರದಲ್ಲಿ ಬಿದ್ದೋಗುತ್ತೆ. ಹಂಗೆ ಹ್ಯಾರಿ ಪಾಟರ್ ಕತ್ನ ಇಸಕ್ತಾ ಇರ್ಬೇಕಾದ್ರೆ ಹ್ಯಾರಿ ಅವ್ನ ಕೈಯಿಂದ ಆ ಪ್ರೊಫೆಸರ್ ಕೈನ ಮುಟ್ಕೊಂಡಿದ ತಕ್ಷಣ ಅವ್ನ ಹಂಗೆ ಸ್ವಲ್ಪ ಸುಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾನೆ. ಅವ್ನ್ಗೆ ಅರ್ಥ ಆಗ್ತಲ್ಲ. ಎದ್ ನಿಂತ್ಕೊಂಡಾಗ ಹ್ಯಾರಿ ಹೇಳ್ತಾನೆ, ಏನಾಗ್ತಿದೆ, ನಾನ್ ಮುಟ್ಟಿದ ತಕ್ಷಣ ಅವನೇನಾಗ್ ಸುಡ್ತಾ ಇದ್ದಾನೆ ಅಂತ. ಆ ವಾಲ್ಡಮೋಟ್ ಹೇಳ್ತಾರೆ, ತಕ್ಷಣ ಹೋಗ್ಬಿಟ್ಟ ಕಲ್ನ ಎತ್ಕೋ ಅಂತ ಹೇಳಿ ಪ್ರೊಫೆಸರ್ಗೆ. ಅವ್ರ ಹಂಗೆ ಓಡೋಗ ಕಲ್ನ ಎತ್ಕೋಬೇಕು ಅನ್ನೋ ತಕ್ಷಣ ಹ್ಯಾರಿಗೆ ಇವಾಗ ಅರ್ಥ ಆಯ್ತಲ್ಲ, ಇವ್ನ ಮುಟ್ಟಿದ್ರೆ ಅವನ್ನ ಸುಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಇವ್ನ್ ಸ್ಟ್ರೇಟ್ ಆಗಿ ಹೋಗ್ಬಿಟ್ಟು ಆ ಪ್ರೊಫೆಸರ್ ಮುಖದ ಮೇಲೆನೆ ಆ ಕೈನ ಇಟ್ಟಿದ ತಕ್ಷಣ ಅವ್ನ ಹಂಗೆ ಫುಲ್ ಸುಟ್ಟು ಭಸ್ಮನೆ ಆಗ್ಬಿಟ್ಟ. ಅದಾದ್ಮೇಲೆ ತುಂಬಾ ಖುಷಿಯಾಗಿ ಹ್ಯಾರಿ ಹೋಗ್ಬಿಟ್ಟ ಕಲ್ನ ಎತ್ತಿ ಕೈಲಿ ಇಟ್ಕೊಂಡು ಆ ಪಡಿ ಹೆಂಗೋ ನಾವ್ ವಿನ್ ಆಗ್ಬಿಟ್ವಿ ಅಂತ ಅನ್ಕೊಳ್ಳೋ ಟೈಮಲ್ಲೇ ಆ ದೇಹನ ಬಿಟ್ಟು ಹೊರಗಡೆ ಬಂದಿರತ್ತಲ್ಲ ಆತ್ಮ, ವಾಲ್ಡಮೋಟ್ದು ಆತ್ಮ, ಅದಂಗೆ ತುಂಬಾ ಕೋಪವಾಗಿ ತುಂಬಾ ವೇಗವಾಗಿ ಹ್ಯಾರಿ ಕಡೆ ಬಂದು ಅವ್ನ್ ದೇಹದ ಒಳಗಡೆ ಈ ಕಡೆಯಿಂದ ಹೋಗಿ ಆ ಕಡೆ ಆಚೆ ಬಂದ್ಬಿಡುತ್ತೆ. ಹಂಗೆ ಎಲ್ಲೋ ಮಾಯ ಆಗಿ ಹೊರಟೋಯ್ತು. ಹ್ಯಾರಿ ಅಂತೂ ಇಲ್ಲಿ ತಲೆ ಸುತ್ತಿ ಕೆಳಗಡೆ ಬಿದ್ದೇ ಬಿಟ್ಟಿರ್ತಾನೆ. ಆದ್ರೆ ಹೆಂಗೋ ಸದ್ಯಕ್ಕೆ ಅವನನ್ನ ಓಡಿಸಿದ್ದಾಯ್ತು. ಈಗ ಸದ್ಯಕ್ಕೆ ಹ್ಯಾರಿನೇ ಬಂದು ಹಾಸ್ಪಿಟಲ್ ಅಲ್ಲಿ ಇಟ್ಟಿರ್ತಾರೆ, ಅಂದ್ರೆ ಮೆಡಿಕಲ್ ರೂಮ್ ಅಲ್ಲಿ. ಹ್ಯಾರಿ ಕೂಡ ಎದ್ದು ನೋಡಿದಾಗ ಅವ್ನ ಮುಂದ್ಗಡೆ ತುಂಬಾನೇ ಗಿಫ್ಟ್ಸ್ ಇರುತ್ತೆ. ಆ ಟೈಮ್ಗೆ ಜಾಕೆ ಡಂಬಲ್ಡೋರ್ ಬರ್ತಾರೆ. ಎದ್ಬಿಟ್ಟ ಹ್ಯಾರಿ, ನಿನ್ಗೋಸ್ಕರ ನಿನ್ ಫ್ರೆಂಡ್ಸ್ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಹ್ಯಾರಿ ಅಂತ ಹೇಳ್ತಾರೆ. ಹ್ಯಾರಿ ಕೇಳ್ತಾನೆ, ಆ ವಾಲ್ಡಮೋಟ್ ಸತ್ತೋದ್ನಾ ಅಂತ ಕೇಳಿದಾಗ ಡಂಬಲ್ಡೋರ್ ಹೇಳ್ತಾರೆ, ಅವನಿಗೆ ಸಾವ ಖಂಡಿತ ಇಲ್ಲ ಹ್ಯಾರಿ, ಈಗ ಸದ್ಯಕ್ಕೆ ಅವ್ನು ಹೋಗಿದಾನಷ್ಟೇ, ಮತ್ತೆ ಒಂದಲ್ಲ ಒಂದಿನ ಬಂದೇ ಬರ್ತಾನೆ, ಅದಕ್ಕೆಲ್ಲ ನೀನ್ ರೆಡಿಯಾಗಿರ್ಬೇಕು ಹ್ಯಾರಿ. ಅಷ್ಟು ಮಾತ್ರ ಅಲ್ಲ, ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿದಾಗ ಹ್ಯಾರಿ ಕೇಳ್ತಾನೆ, ಹೌದು ಆ ಮಂತ್ರಕಲ್ಲು ಸಾಸರಸ್ ಸ್ಟೋನ್ ನನ್ ಪಾಕೆಟ್ ಒಳಗಡೆ ಹೆಂಗ್ ಬಂತು ಅಂತ ಹೇಳಿದಾಗ ಡಂಬಲ್ಡೋರ್ ಹೇಳ್ತಾರೆ, ಕೆಟ್ಟ ದೃಷ್ಟಿಯಿಂದ ಅಂದ್ರೆ ಕೆಟ್ಟ ಭಾವನೆಗಳನ್ನ ಇಟ್ಕೊಂಡ ಕಲ್ನ ಹುಡುಕಿದ್ರೆ ಯಾರಿಗೂ ಸಿಗೋದಿಲ್ಲ, ಆದ್ರೆ ನೀನ್ ಅದನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಕಷ್ಟ ಪಟ್ಟಿದ್ಯಲ್ವಾ, ಅದಕ್ಕೋಸ್ಕರನೇ ಅದು ನಿನ್ ಕೈಗೆ ಸಿಕ್ಕಿದೆ ಹ್ಯಾರಿ. ಆಗ ಹ್ಯಾರಿ ಹೇಳ್ತಾನೆ, ಸರಿ ನನ್ ಕೈ ಅವನ್ ಮೇಲೆ ಟಚ್ ಆಗಿದ ತಕ್ಷಣ ಅವನಿನ ಕಾತರ ಸುಟ್ಟೋದ ಅಂತ ಹೇಳಿದಾಗ ಡಂಬಲ್ಡೋರ್ ಕೇಳ್ತಾರೆ, ಅದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಅನ್ಕೊಂತಾ ಇದೀಯ ಹ್ಯಾರಿ, ಅದು ನಿನ್ನೊಳಗಡೆನೆ ಇದೆ ಅಂತ ಹೇಳಿದಾಗ ಹ್ಯಾರಿಗೆ ಏನ್ ಅರ್ಥ ಆಗ್ತಾ ಇಲ್ಲ. ಹ್ಯಾರಿ ಕೇಳ್ತಾನೆ, ಏನು ಪವರ್ ಅಂದಾಗ ಡಂಬಲ್ಡೋರ್, ಇಲ್ಲ ಅದು ಪವರ್ ಅಲ್ಲ, ನಿಮ್ಮಮ್ಮ ಹ್ಯಾರಿ ಅವರು ನಿನ್ಗೋಸ್ಕರ ಪ್ರಾಣ ತ್ಯಾಗನ ಮಾಡಿದ್ದಾರೆ, ಅವರು ನಿನ್ನಲ್ಲೇ ಇದ್ದಾರೆ, ಆ ವಾಲ್ಡಮೋಟಿನ ಸಾಯಿಸ್ಬಿಡ್ತಾನೆ ಅಂತ ಹೇಳಿ ಅವ್ರ ಲವ್ ನನ್ನೇ ಒಂದು ಪವರ್ ಆಗಿ ಮಾಡಿ ನಿನ್ಗೆ ಕೊಟ್ಟಿದ್ದಾರೆ ಹ್ಯಾರಿ. ಆತರ ನಿಮ್ಮಮ್ಮ ನಿನ್ಗೆ ಶೀಲ್ಡ್ ಆಗಿರೋದ್ರಿಂದಾನೆ ನೀನ್ ಅವನ ಮುಟ್ಟಿದ ತಕ್ಷಣ ಅವನ ಹತ್ರ ಸುಟ್ಟು ಭಸ್ಮ ಆಗ್ಬಿಟ್ಟ, ನಿನ್ಗೆ ಸ್ಟ್ರೆಂತೆ ನಿಮ್ಮಮ್ಮ ಹ್ಯಾರಿ ಅಂತ ಹೇಳ್ತಾರೆ. ಆಗ ಹ್ಯಾರಿ ತುಂಬಾನೇ ಖುಷಿ ಪಡ್ತಾನೆ. ಹ್ಯಾರಿ ಕೇಳ್ತಾನೆ, ಹಂಗಾದ್ರೆ ಆ ಸ್ಟೋನ್ ಏನಾಯ್ತು ಪ್ರೊಫೆಸರ್ ಅಂದಾಗ ಅವ್ರು ಹೇಳ್ತಾರೆ, ನಾವ್ ಆ ಸ್ಟೋನ್ ನ ಡಿಸ್ಟ್ರಾಯ್ ಮಾಡ್ಬಿಟ್ವಿ ಹ್ಯಾರಿ, ಆ ಸ್ಟೋನ್ ಇದ್ರೆ ತಾನೆ ಆ ವಾಲ್ಡಮೋಟ್ ಮತ್ತೆ ಅದನ್ನ ಹುಡ್ಕೊಂಡು ಜಾಗಕ್ಕೆ ಬರೋದು, ಯಾರ ಸ್ಟೋನ್ ನ ತಯಾರಿ ಮಾಡಿದ್ರು ಅವ್ರೇ ಅದನ್ನ ಡಿಸ್ಟ್ರಾಯ್ ಮಾಡ್ಬಿಟ್ರು, ಅಂದ್ರೆ ಇದಕ್ಕೂ ಮುಂಚೆ ಹೇಳಿರ್ತಾರಲ್ಲ ನಿಕೋಲಸ್ ಫೇಮ್ ಅಂತ ಹೇಳ್ಬಿಟ್ಟು ಅವ್ರೇ ಅದನ್ನ ಡಿಸ್ಟ್ರಾಯ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಈಗ ಹಂಗೆ ಫೈನಲ್ ಅಲ್ಲಿ ತೋರಿಸ್ತಾರೆ, ಸ್ಕೂಲಿಗ 1 ಇಯರ್ ಮುಗಿತಾ ಇರೋದ್ರಿಂದ ಎಲ್ಲ ಮಕ್ಕಳಿಗೆ ಕೂಡ ವಿಧವಾದ ವೆರೈಟಿ ಆದ ಊಟನೆಲ್ಲ ಇಟ್ಬಿಟ್ಟು ಡೈನಿಂಗ್ ಹಾಲ್ ಹತ್ರ ಎಲ್ಲ ಟೀಚರ್ಸ್ ಎಲ್ಲ ಕೂತಿರ್ತಾರೆ. ಆಗ ಡಂಬಲ್ಡೋರ್ ಹೇಳ್ತಾರೆ, ಈ ಇಯರ್ ಇಷ್ಟು ಸಕ್ಸಸ್ಫುಲ್ ಆಗಿ ಮುಗಿಯುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಹೆಂಗೋ ಫೈನಲ್ ಆಗಿ ಬಂದ್ಬಿಟ್ಟಿದೀವಿ, ಈ ಸತಿ ಯಾವ ಟೀಮ್ ಫಸ್ಟ್ ಪ್ರೈಸ್ ವಿನ್ ಆಗಿದೆ ಅಂತ ತಿಳ್ಕೊಬೇಕಾ, ಹೇಳ್ತೀನಿ ಅಂತ ಹೇಳ್ಬಿಟ್ಟು 4th ಪ್ಲೇಸ್ ಅಲ್ಲಿ ಇರೋದೇ ಗ್ರಿಫೆಂಡರ್ ಟೀಮ್ ಅಂತ ಹೇಳ್ತಾರೆ. ಅಂದ್ರೆ ನಮ್ ಹ್ಯಾರಿ ಅವ್ರ ಟೀಮೇ 4th ಪ್ಲೇಸ್ ಅಲ್ಲಿ ಇರೋದು, 3rd ಪ್ಲೇಸ್ ಅಲ್ಲಿ ಇರೋದು ಹಫಲ್ ಪಫ್, 2nd ಪ್ಲೇಸ್ ಅಲ್ಲಿ ಇರೋದು ರೇವೆನ್ಸ್ ಕ್ಲೋ, ಮತ್ತೆ 1st ಪ್ಲೇಸ್ ಅಲ್ಲಿ ಇರೋದು ಸ್ಲಿಥರಿನ್ ಅಂತ ಹೇಳ್ತಾರೆ. ಸ್ಲಿಥರಿನ್ ಅವ್ರಿಗಂತೂ ಸಖತ್ ಖುಷಿ ಆಗುತ್ತೆ, ಎಲ್ಲರೂ ಹಂಗೆ ಕ್ಲಾಪ್ ಮಾಡ್ತಾ ಇರ್ತಾರೆ. ಹೀರೋ ಟೀಮ್ ಬಂದ್ಬಿಟ್ಟು 312 ಪಾಯಿಂಟ್ಸ್, ಸ್ಲಿಥರಿನ್ ಟೀಮ್ ಅವ್ರಿಗೆ ಬಂದ್ಬಿಟ್ಟು ಸ್ಲಿಥರಿನ್ ಟೀಮ್ ಅವ್ರಿಗೆ 472 ಪಾಯಿಂಟ್ಸ್ ಅಂತ ಹೇಳ್ತಾರೆ. ಇದರಿಂದ ಹ್ಯಾರಿ ಅವ್ರ ಟೀಮ್ ಗೆಲ್ಲ ಸಖತ್ ಬೇಜಾರಾಗ್ಬಿಡತ್ತೆ, ನಮ್ಮಿಂದಲೇ ನಮ್ ಟೀಮ್ಗೆ ತುಂಬಾ ಪಾಯಿಂಟ್ಸ್ ಕಡಿಮೆ ಆಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ರಾನ್ ಅಂತೂ ಸಖತ್ ಬೇಜಾರಾಗಿ ಕೂತಿರ್ತಾನೆ. ಆಗ ಡಂಬಲ್ಡೋರ್ ಹೇಳ್ತಾರೆ, ಆದ್ರೆ ಒಂದು ವಿಷಯ ಇದೆ, ಕೆಲವೊಂದು ಕಾರಣಗಳಿಂದ ಕೆಲವೊಂದು ಟೀಮ್ಗೆ ನಾವು ಎಕ್ಸ್ಟ್ರಾ ಪಾಯಿಂಟ್ಸ್ ನ ಕೊಟ್ಟಿದೀವಿ, ಯಾಕಂದ್ರೆ ಅವ್ರು ಅಷ್ಟು ಬ್ರೇವ್ ಆಗಿ ನಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗ್ರಿಫೆಂಡೋರ್ ಅಲ್ಲಿರೋ ಹರ್ಮೇನ್ಗೆ ನಾನು ಎಕ್ಸ್ಟ್ರಾ 50 ಪಾಯಿಂಟ್ಸ್ ನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ನಾನು ಇದುವರೆಗೂ ಅವಳಷ್ಟು ಬುದ್ಧಿವಂತನೇ ಯಾರು ನೋಡಿಲ್ಲ, ಏನೇ ಒಂದು ವಿಷಯದ ಕೂಡ ಅಷ್ಟು ಈಸಿಯಾಗಿ ಕಲಿತಾ ಇದ್ದಾಳೆ, ಅವಳನ್ನ ನೋಡ್ತಾ ಇದ್ರೆ ನನಗೆ ಲೈಟ್ ಆಗಿ ಅಸೂಯೆ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲರೂ ಭಯಂಕರವಾಗಿ ಕ್ಲಾಪ್ ಮಾಡ್ತಾರೆ. ಅಷ್ಟೇ ಅಲ್ಲ, ರಾನ್ ಬಂದು ತುಂಬಾ ಚೆನ್ನಾಗಿ ಚೆಸ್ ನ ಆಡ್ತಾನೆ, ಅವನಿಂದ ಇವತ್ತು ದೊಡ್ಡ ಅನಾಹುತಾನೇ ಸ್ಟಾಪ್ ಆಗಿದೆ ಅಂತ ಹೇಳಿ ಅವನ್ಗೋಸ್ಕರ ಇನ್ನೊಂದು 50 ಪಾಯಿಂಟ್ಸ್ ನ ಕೊಡ್ತಾರೆ. ಅದಾದ್ಮೇಲೆ ಹ್ಯಾರಿ ಪಾಟರ್, ಇವತ್ತು ನೀನ್ ಮಾಡಿರೋ ಒಂದು ಸಾಹಸ ಇಂದ ಹಾಗ್ವರ್ಟ್ ಯೂನಿವರ್ಸಿಟಿನೇ ನಿಂತ್ಕೊಂಡಿದೆ, ಇಲ್ಲಾಂದಿದ್ರೆ ಇವತ್ತು ಡಿಸ್ಟ್ರಾಯ್ ಆಗ್ಬಿಡ್ತಾ ಇತ್ತು, ನಿನ್ನ ಬ್ರೇವ್ನೆಸ್ ಗೆ ಹ್ಯಾರಿಗೋಸ್ಕರ 60 ಪಾಯಿಂಟ್ಸ್ ಅಂತ ಹೇಳ್ತಾರೆ. ಎಲ್ಲರಿಗೂ ಫುಲ್ ಖುಷಿ ಆಗ್ಬಿಡುತ್ತೆ. ಆಗ ಹರ್ಮೇನ್ ಹೇಳ್ತಾಳೆ, ಒಂದು ವಿಷಯನ ಗಮನಿಸಿದ್ರ, ಈಗ ಸ್ಲಿಥರಿನ್ ಟೀಮು ಮತ್ತೆ
ನಮ್ ಟೀಮು ಎರಡು ಟೈಅಪ್ ಆಗಿದೆ, ಒಂದೇ ಪಾಯಿಂಟ್ ಅಲ್ಲಿ ಇದೀವಿ ಅಂತ ಹೇಳಿದಾಗ ಡಂಬಲ್ಡೋರ್ ಅವ್ರು ಹೇಳ್ತಾರೆ ಗ್ರಿಫೆಂಡೋರ್ ಟೀಮ್ಗೆ ಇನ್ನೊಂದು 10 ಪಾಯಿಂಟ್ಸ್ ಎಕ್ಸ್ಟ್ರಾ ಕೊಡ್ತಾ ಇದೀನಿ, ಅದು ಬೇರೆ ಯಾರಿಗೂ ಅಲ್ಲ ಲಾಂಗ್ ಬಾಟಮ್ ಗೋಸ್ಕರ. ಯಾಕಂದ್ರೆ 3 ಜನ ಅವ್ರ ಟೀಮ್ ಅಲ್ಲಿರೋ ಪಾಯಿಂಟ್ಸ್ ನೆಲ್ಲ ತೆಗಿತಾ ಇದ್ರೆ ಅದರಿಂದ ಟೀಮ್ ಡೌನ್ ಆಗ್ಬಿಡತ್ತೆ ಅಂತ ಹೇಳಿ ಆ 3 ಜನ ಎದುರ್ಸಕ್ಕೋಸ್ಕರ ಲಾಂಗ್ ಬಾಟಮ್ ಒಬ್ನೇ ಹೋರಾಡ್ದ. ಅವನ್ಗೋಸ್ಕರ ಅವ್ನ ಬ್ರೇವ್ನೆಸ್ ಗೋಸ್ಕರ ಅವ್ನ್ಗಿನ್ನ 10 ಪಾಯಿಂಟ್ಸ್ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಈಗ ಸ್ಲಿಥರಿನ್ ಟೀಮ್ ಗಿಂತ 10 ಪಾಯಿಂಟ್ಸ್ ಜಾಸ್ತಿನೇ ಇದಾರಲ್ಲ ನಮ್ ಗ್ರಿಫೆಂಡೋರ್ ಟೀಮು. ಸೊ ಎಲ್ಲರಿಗೂ ಫುಲ್ ಖುಷಿ ಆಗ್ಬಿಡುತ್ತೆ. ಇದಕ್ಕೂ ಮುಂಚೆ ಸ್ಲಿಥರಿನ್ ಟೀಮೇ ವಿನ್ ಆಗಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿರೋ ಸ್ಕ್ರೀನ್ ಎಲ್ಲ ಫುಲ್ ಗ್ರೀನ್ ಕಲರ್ ಅಲ್ಲಿ ಬಂತು. ಆದ್ರೆ ಇವಾಗ ಅದೆಲ್ಲ ಹಂಗೆ ಚೇಂಜ್ ಆಗಿ ರೆಡ್ ಕಲರ್ ಬರುತ್ತೆ. ಅಂದ್ರೆ ಗ್ರಿಫೆಂಡೋರ್ ಸ್ಕ್ರೀನ್ ಬಂದ್ಬಿಡುತ್ತೆ, ಆ ಸಿಂಬಲ್ ಬಂದ್ಬಿಡುತ್ತೆ. ಎಲ್ಲರಿಗೂ ಒಂದೇ ಖುಷಿ, ಫುಲ್ ಖುಷಿಯಾಗೆಲ್ಲ ಕ್ಲಾಪ್ ಮಾಡ್ತಾ ಇರ್ತಾರೆ. ಈಗ ಇಯರ್ ಮುಗಿತಲ್ವಾ, ಎಲ್ಲರೂ ಅವ್ರವ್ರ ಸಮ್ಮರ್ ಹಾಲಿಡೇಸ್ ಗೆ ಮನೆಗೆ ಹೋಗ್ಬೇಕು. ಸೊ ಎಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ಬೇಕಾದ್ರೆ ಆ ಜಾಗಕ್ಕೆ ಹ್ಯಾಗ್ರಿಡ್ ಬಂದ್ಬಿಡ್ತಾರೆ. ಹ್ಯಾರಿ ಹ್ಯಾರಿ ಅಂತ ಹೇಳ್ಕೊಂಡು ಹ್ಯಾರಿ ಕೂಡ ಓಡ್ ಬಂದು ನೋಡಿದಾಗ ಹ್ಯಾಗ್ರಿಡ್ ಹೇಳ್ತಾರೆ, ನೀನ್ ಎಲ್ಲಿ ನನ್ನ ನೋಡದೆ ಹೋಗ್ಬಿಡ್ತೀಯ ಅಂತ ಅನ್ಕೊಂಡಿದ್ದೆ ಹ್ಯಾರಿ, ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವ್ನ ಕೈಗೆ ಒಂದು ಆಲ್ಬಮ್ ತರ ಇರೋ ಒಂದು ಬುಕ್ ನ ಕೊಡ್ತಾರೆ. ಏನಂತ ತೆಗೆದ್ ನೋಡಿದ್ರೆ ಹ್ಯಾರಿ ಚಿಕ್ಕ ಮಗು ಆಗಿರ್ಬೇಕಾದ್ರೆ ಅವ್ರ ಅಮ್ಮ ಅಪ್ಪ ಜೊತೆ ಫೋಟೋ ತಗೊಂಡಿರ್ತಾನಲ್ಲ ಅದ್ರೊಳಗಡೆ ಇರುತ್ತೆ. ತುಂಬಾ ಥ್ಯಾಂಕ್ಸ್ ಹ್ಯಾಗ್ರಿಡ್ ಅಂತ ಹೇಳಿದಾಗ ಹ್ಯಾಗ್ರಿಡ್ ಹೇಳ್ತಾರೆ, ಬೇಜಾರ್ ಮಾಡ್ಕೊಂಬೇಡ ಹ್ಯಾರಿ, ಆ ಡುಮ್ಮ ಆನೆ ಮರಿ ಇದನ್ನಲ್ಲ ನಿಮ್ ಮನೇಲಿ, ಅವ್ನೇನಾದ್ರೂ ಮಾಡಿದ್ರೆ ನನ್ಗೆ ಹೇಳು, ಅವ್ನಿಗೆ ಈ ಸತಿ ಬೇರೆ ಏನಾದ್ರೂ ಬರ್ಸ್ಬಿಡ್ತೀನಿ ಅಂತ ಹೇಳಿದಾಗ ಹ್ಯಾರಿ ಕೂಡ ಹಂಗೆ ನಗದ್ ಬಿಡ್ತಾನೆ. ತುಂಬಾ ಸೇಫ್ ಆಗಿ ಹೋಗ್ಬಿಟ್ ಬಾ ಹ್ಯಾರಿ, ಮತ್ತೆ ನಿನ್ನ ಮೀಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಹ್ಯಾರಿನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಹರ್ಮೆನ್ ಕರಿತಾಳೆ, ಬೇಗ ಬಾ ಹ್ಯಾರಿ ಹೋಗೋಣ ಅಂತ. ಹ್ಯಾರಿಗಂತೂ ಮನ್ಸೇ ಇಲ್ಲ. ಅವ್ನ್ ಹೇಳ್ತಾನೆ, ನಾನ್ ಎಲ್ಗ್ ಹೋಗ್ಲಿ, ನನ್ ಮನೇನೆ ಇಲ್ಲೇ ಅಂತ ನನ್ಗೆ ಅನ್ನಿಸ್ತಾ ಇದೆ ಅಂತ ಬೇಜಾರಾಗ ಆ ಕಡೆ ನೋಡೋತ್ರನೆ ಈ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ? ನಿಮ್ಗೆಲ್ಲ ಕೂಡ ಈ ಮೂವಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಇದೇ ತರ ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.